ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಜನವರಿ 2025 ಮಂಗಳವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪೌಷ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ರೇವತಿ ನಕ್ಷತ್ರ, ಶಿವಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು ಇವತ್ತು ಬೆಳಿಗ್ಗೆ 7:29 ಬೆಳಿಗ್ಗೆ 8:15 ಹಾಗೆಯೇ ಬೆಳಿಗ್ಗೆ 9 ಗಂಟೆಯಿಂದ ಬೆಳಿಗ್ಗೆ 9:46 ಇರತಕ್ಕಂಥ ಒಂದು ವಿಶೇಷ. ವರ್ಷ ಭವಿಷ್ಯದ ಸಂದರ್ಭದಲ್ಲಿ ಹೇಳಿದ್ದೆ, ಈ ಒಂದು ಶನಿ ಕುಜ ಒಂದು ರೀತಿಯ ಭೀತಿಯನ್ನ ಉಂಟು ಮಾಡುತ್ತೆ, ಆತಂಕವನ್ನ ಸೃಷ್ಟಿ ಮಾಡುತ್ತೆ. ಕುಜ ಬೇರೆ ಈ ಒಂದು ಕಟಕ ರಾಶಿಯಲ್ಲಿ ಇದ್ದಾಗ, ಜಲರಾಶಿಯಲ್ಲಿ ಇದ್ದಾಗ, ಆ ಒಂದು ಶನಿಯ ಮೇಲೆ ನೋಟ ಬಿದ್ದಾಗ ಅಲ್ಲಿ ಎಲ್ಲೋ ಒಂಥರ ಋಣಗಳು, ಬಾಧೆಗಳು, ಋಣಗಳು, ಸಂಕಟಗಳು, ವಾಹನಗಳಿಗೆ ಸಂಬಂಧಪಟ್ಟಂತ ತೊಂದರೆಗಳು ಬರುತ್ತೆ. ಅಂದ್ರೆ ನೋಡಿ, ಆಲ್ರೆಡಿ ಒಂದು 10-15% ಟಿಕೆಟ್ ಜಾಸ್ತಿ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಅದೊಂದು. ಮೆಟ್ರೋ ಟ್ರೈನ್ದು ಕೂಡ ಟಿಕೆಟ್ ಜಾಸ್ತಿ ಮಾಡ್ತಿದ್ದಾರೆ ಅಂತ, ಆಟೋ ಟ್ರೈನ್ದು ಕೂಡ ಜಾಸ್ತಿ ಮಾಡ್ತಿದ್ದಾರೆ ಅಂತ, ಹಾಲಿನ ಬೆಲೆ ಜಾಸ್ತಿ ಮಾಡ್ತಿದ್ದಾರೆ, ಬಸವಳಿದು ಹೋಗುತ್ತೀರಿ ಅನ್ನತಕ್ಕಂಥದ್ದು ಹೇಳಿದ್ದೆ. ಅದರಲ್ಲಿ ಕುಜ ಬಂದು ಕಟಕ ರಾಶಿಯಲ್ಲಿದ್ದು ನೀಚನಾಗಿದ್ದಾಗ, ಶನಿಗೆ ಷಷ್ಟಾಷ್ಟಕ ಬಂದಾಗ ರೋಗ ರುಜಿನಗಳು ಜಾಸ್ತಿ ಆಗ್ತವೆ ಅಂತ. ಒಂದು ರೀತಿ ನೀರಿಗೆ ಸಂಬಂಧಪಟ್ಟಂಥದ್ದು ಇನ್ಫೆಕ್ಷನ್ಸ್, ಕೋಲ್ಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಡಸ್ಟ್ ಅಲರ್ಜಿ, ಇವುಗಳ ಬಾಧೆ ಬೇಗ ಹರಡತಕ್ಕಂಥದ್ದಾಗುತ್ತೆ. ಎಚ್ಚರಿಕೆಯಿಂದಿರಿ ಅನ್ನತಕ್ಕಂಥದ್ದು ಹೇಳಿದ್ದೆ. ಅದರದೊಂದು ಸ್ಫೋಟ ಸಣ್ಣದಾಗಿ ಒಂದು ಜಲಕ್ಕೆ ಕೊಟ್ಟಿದೆ. ಆದರೆ ಒಂದು ಹೇಳ್ತೇನೆ, ಗಾಬರಿ ಪಡಬೇಡಿ. ಗುರು ವಕ್ರ, ವಿಶೇಷವಾಗಿ ಆ ಗುರು ಕುಳಿತಿರತಕ್ಕಂಥ ಒಂದು ವೃಷಭ ರಾಶಿ, ಆ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ವಿಶೇಷ ಬಲವಾಗಿ ಕುಳಿತಿರೋದ್ರಿಂದ ಆಯಸ್ಸಿಗೆ ತೊಂದರೆ ಆಗೋಲ್ಲ. ಸುಮ್ಮನೆ ಗಾಬರಿ ಪಡ್ತೇವೆ. ಅದರಲ್ಲೂ ಅಷ್ಟಮಿ, ಮಾಸ್ಕ್ ತಗೋ, ಇನ್ನೊಂದು ಓಡು, ಇನ್ನೊಂದು ಮಾಡು ಅನ್ನತಕ್ಕಂಥ ಗಾಬರಿಗೆ ಒಳಗಾಗತಕ್ಕಂಥದ್ದು ಬೇಡ. ತೀರಾ ದೊಡ್ಡ ಮಾರಣಾಂತಿಕವಾಗಿ ಮರಣ ಭಯವನ್ನ ಸೂಚಿಸ್ತಿಲ್ಲ ಇದು ಈ ಸನ್ನೆ. ಯಾಕೆಂದ್ರೆ ಕುಜ ನೀಚ, ಶಕ್ತಿಕಾರಕ ನೀಚನಿರುವುದರಿಂದ ದೈಹಿಕವಾಗಿ ಶಕ್ತಿ ಇರುವುದಿಲ್ಲ, ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ಯಾರಿಗೆ ನಿರೋಧಕ ಶಕ್ತಿ ಕಡಿಮೆ? ಮಕ್ಕಳಲ್ಲಿ ಸ್ವಲ್ಪ ಬೇಗ, ವಯಸ್ಸಾದವರಲ್ಲಿ ಸ್ವಲ್ಪ ಬೇಗ. ಸೊ ಬಿಸಿನೀರು ಕುಡೀರಿ, ಹೊರಗಡೆ ಎಲ್ಲೂ ತಿನ್ನಬೇಡಿ, ಸ್ವಲ್ಪ ಊಟ ಉಪಚಾರಗಳು ಸ್ವಲ್ಪ ನಿಬಂಧನೆಗಳು ಹಾಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮನೆಯಿಂದ ಬಿಸಿ ಬಿಸಿ ತಿಂಡಿ ಕಟ್ಕೊಂಡು ಹೋಗೋದು ನೋಡಿ. ಎಲ್ಲಂದ್ರೆ ಅಲ್ಲಿ ಪಬ್ಲಿಕ್ ಪ್ಲೇಸು, ಇನ್ನೊಂದು ಹೋಗೋದು ಬರೋದು ತಿನ್ನೋದು, ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ದಿನಗಳವರೆಗೆ. ಚೈತ್ರ ಮಾಸ ಬಂದ್ಬಿಡ್ಲಿ. ಚೈತ್ರ ಮಾಸ ಫೆಬ್ರವರಿ 15 ತುಂಬುತ್ತಿದ್ದಾಗೆ, ಆ ಗುರುವಿನ ವಕ್ರ ಬಿಡುತ್ತಿದ್ದಾಗೆ ದೋಷ ದೂರ ಆಗುತ್ತೆ. ಯೋಚನೆ ಮಾಡಬೇಡಿ. ಮಾರ್ಚ್ 29 ಕಳೀತಿದ್ದಾಗೆ ಶನಿಯ ಒಂದು ಮೂಮೆಂಟ್ ಆಗುತ್ತೆ. ಸೊ ಆಯುಷ್ಯಕಾರಕ ಶನಿ ಪ್ರಬಲವಾಗಿ ಚೆನ್ನಾಗಿದ್ದಾನೆ. ಆದರೆ ಆತ ಗುರು ಸಾರದಲ್ಲಿ ಇದ್ದಾನೆ. ಸೊ ಗುರು ವಕ್ರವಾಗಿರೋದ್ರಿಂದ ಆತ ಕೂಡ ಒಂದು ಸಣ್ಣದಾಗಿ ಕುಜ ಹಾಗೂ ಚಂದ್ರನ ನಕ್ಷತ್ರದ ಪ್ರಬೋಧದ ಮಧ್ಯದಲ್ಲಿ ಓಡಾಡ್ತಿರೋದ್ರಿಂದ ಸ್ವಲ್ಪ ನಿಮ್ಮನ್ನ ಗಾಬರಿ ಗಲಿಬಿಲಿ ಮಾಡಿಸ್ತಕ್ಕಂಥದ್ದು ಇವತ್ತು ಅಷ್ಟಮಿ. ರೇವತಿ ನಕ್ಷತ್ರ, ಎಲ್ಲೆಲ್ಲೂ ಗಾಳಿ ಸುದ್ದಿಗಳೇ, ಗಾಳಿ ಮಾತುಗಳೇ. ರೇವತಿ ಅಂದ್ರೆ ಬುಧ, ಬುಧನಿಗೆ ಸಂಬಂಧಪಟ್ಟಂತ ಆಲೋಚನೆಗಳು, ಆತಂಕ, ಆತುರ, ಗಾಬರಿ ಇವುಗಳೆಲ್ಲ ನಡೀತಕ್ಕಂಥದ್ದಾಗುತ್ತೆ. ಅದರಿಂದ ಆತಂಕ ಪಡಬೇಡಿ. ಸ್ವಲ್ಪ ಕೈ ಶುದ್ಧಿ, ಬಾಯಿ ಶುದ್ಧಿ, ಶೇಕ್ ಹ್ಯಾಂಡ್ ಕೊಡೋದು ನಿಲ್ಲಿಸಿ. ಇದೆ, ಎಲ್ಲ ಕಡೆನೂ ಇನ್ಫೆಕ್ಷನ್ಸ್ ಇದೆ, ಇಲ್ಲ ಅನ್ನೋದೇನಲ್ಲ. ಫಸ್ಟ್ ಟೈಮ್ ಸುಮಾರು ವರ್ಷಗಳ ನಂತರ ಬೆಂಗಳೂರಿನ ಟೆಂಪರೇಚರ್ ಯಾವ ಮಟ್ಟಕ್ಕೆ ಇಳಿದು ಕೂತಿದೆ ಅಂದ್ರೆ, ಮನೆಯಲ್ಲಿ 2 ರಗ್ಗು ಅಗ್ಗಿಷ್ಟಕ್ಕೆ ಒದಿಸ್ಕೊಂಡು ಮಲ್ಕೋಬೇಕು.
ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ತಗೊಳ್ಳಿ, ಎಳ್ಳೆಣ್ಣೆ ತಗೊಬಂದು ಇಟ್ಕೊಳ್ಳಿ. ರಾತ್ರಿ ಅಂಗೈಗೆ ಎದೆಗೆ ಹಚ್ಕೊಳ್ಳಿ. ಬೆಳಿಗ್ಗೆ ಎದ್ದಿದ್ದ ಬಿಸಿ 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 ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ತುಪ್ಪ ಇಲ್ಲ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಮೂಗಿಗೆ 2 ಡ್ರಾಪ್ ಇಟ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ನೀರು ಹುಷಾರು, ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನೇ ಕುಡಿತಕ್ಕಂಥದ್ದು ಮಾಡಿ. ಏನು ಗಾಬರಿ ಪಡಬೇಡಿ ಮಕ್ಕಳೇ. ಸುಮ್ಮನೆ ಕೆಲವರಿದ್ದಾರೆ, ಬಿಡಿ, ನಾನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ಇಲ್ಲದು ಅಯ್ಯೋ ಹಿಂಗಾಗುತ್ತಂತೆ ಹಾಗಾಗುತ್ತಂತೆ ಮಾರಣಾಂತಿಕ. ಮರಣ ಸೂಚಿಸೋಲ್ಲ, ಮರಣ ಭಯ ಕೊಡುತ್ತೆ ಅಷ್ಟೇ. ಬಟ್ ಶನಿ ಕುಂಭರಾಶಿಲಿದ್ದಾನಪ್ಪ, ಏನೂ ಆಗೋಲ್ಲ. ಶನಿ ಕುಂಭರಾಶಿಗೆ ಬರ್ತಿದ್ದಾಗೆ ಕೊರೋನಾ ಹೊರಟೋಯ್ತು. ನಿಜ ಹೇಳಬೇಕು ಅಂದ್ರೆ ಯಾರು ಗಮನಿಸ್ಲಿಲ್ಲ. ಮಕರ ರಾಶಿಯಲ್ಲಿರುವಾಗ ಆ ಒಂದು ಕಟಕ ರಾಶಿಯನ್ನ ನೋಡಿ ಹೊರಟೋಯ್ತು, ಬಾಧೆ ತಂದಿಡ್ತು. ಯಾವಾಗ ಕುಂಭಕ್ಕೆ ಬಂದನೋ ಕೊರೋನಾ ಇಡೀ ಪ್ರಪಂಚದಿಂದ ದೂರ ಹೋಯ್ತು. ಈಗ ಅಲ್ಲೇ ಇದ್ದಾನೆ, ಅಲ್ಲಿಂದ ಮೀನ ರಾಶಿಗೆ ಮುಂದಕ್ಕೆ ಹೋಗ್ತಿದ್ದಾನೆ. ಹೋಗೋಕ್ ಮೊದಲು ಒಂದು ಸಣ್ಣ ಜರ್ಕ್ ಇಡೋ ತರ ಈ ತರದ ಆತಂಕ ಗಾಬರಿ, ಏನೋ ಆಗುತ್ತಂತೆ ಇನ್ನೆತ್ತದ್ದು ಆಗುತ್ತಂತೆ ಅನ್ನತಕ್ಕ ಶುಚಿಯಿಂದ ಇರಿ. ಬಿಸಿ ಬಿಸಿ ಊಟ ತಿನ್ನಿ, ಒಳ್ಳೆ ಪೊಂಗಲ್ ಮಾಡಿ ತಿನ್ನಿ. ಮೆಣಸು ಜೀರಿಗೆ ಓಂಕಾಳು ಹಾಕಿರ್ತಕ್ಕಂಥದ್ದು ಒಂದು ದಿನಕ್ಕೊಂದು ಬೆಳಗ್ಗೆ ಬಿಸಿ 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 ಪೊಂಗಲ್ ತಿನ್ನಿ. ಒಂದು ಸ್ವಲ್ಪ ಆ ಖಾರ, ಆ ಮೆಣಸು, ಆ ಥಂಡಿ ಹೊಡೆದಾಕುತ್ತೆ. ಮೆಣಸು ಹಾಕಿರ್ತಕ್ಕಂಥ ರಸಮ್ಮು, ಅರಿಶಿನ ಮೆಣಸು ಹಾಕಿರ್ತಕ್ಕಂಥದ್ದು, ಒಂದು ಸಣ್ಣ ಚಕ್ಕೆ ಹಾಕ್ಬಿಟ್ಟು 1-2 ಲವಂಗ, ಒಂದು ಏಲಕ್ಕಿ ಬೀಜ, ಒಂದಿಷ್ಟು 4-5 ಕಾಳು ಹಾಕಿ ಜಜ್ಜಿಬಿಟ್ಟು ಬಿಸಿನೀರಲ್ಲಿ ಹಾಕಿರಿ, ಸೇವಿಸಿ. ಚೂರಾಗಿಡುತ್ತೆ. ಏನೇನೋ ಆತಂಕ ಪಡಬೇಡಿ, ಸುಮ್ಮನೆ ಗಾಬರಿ ಪಡಬೇಡಿ. ಅಲ್ಲಾಗುತ್ತೆ ಇಲ್ಲಾಗುತ್ತೆ, ಆ ನ್ಯೂಸ್ ಚಾನಲ್ಗಳು ಪೇಪರ್ಗಳು 3 ಜನ ಹರಡ್ಬಿಟ್ಟಿದೆ, ದೇಶದಲ್ಲಿ ಅದಾಗ್ಬಿಟ್ಟಿದೆ. ಟ್ರಾವೆಲ್ ಹಿಸ್ಟರಿನೇ ಇಲ್ಲ, 3 ತಿಂಗಳಿಗೆ ಮಗುಗಾಗಿರೋದು ಅದು ಇನ್ಫೆಕ್ಷನ್ ಆಯ್ತು. ಅದರಿಂದ ಆತಂಕ ಪಡಬೇಡಿ. ಇದೆ, ನಮ್ಮ ಮನೇಲೂ ಸಿಕ್ಕಾಬಟ್ಟೆ ಕೋಲ್ಡ್ ಜ್ವರಗಳಿದ್ದಾವೆ. ನನಗೂ ತಲೆಭಾರ ಇದೆ. ಮುಂದ್ಗಡೆ ಕೂತಿದ್ದಾನೆ, ಸ್ಟೀಮ್ ತಗೋತಿದ್ದಾನೆ, ಬಿಸಿನೀರೇ ಕುಡಿಯೋದು. ಸ್ವಲ್ಪ ಬಾಡಿ ಹೀಟಾಗಿ ಇಟ್ಕೋಬೇಕು. ಒಂಚೂರು ಆಗುತ್ತೆ, ಹೊಟ್ಟೆಲ್ಲ ಒಂಥರ ಹೀಟಿಗೆ ಮೋಷನ್ ಪ್ರಾಬ್ಲಮ್ ಆಗುತ್ತೆ, ನಿಜವೇ. ತುಂಬ ಹೀಟ್ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬ ಕೋಲ್ಡ್ ಕಫ ಆಗ್ತಿದೆ ಅಂತ ಹೇಳ್ದಂದ್ರೆ ಈ ಒಂದು ಲಿಂಗ ಮುದ್ರೆ ವಿಶೇಷವಾಗಿ ನೋಡಿ, ಈ ಥರ ಹಾಕ್ಕೊಳ್ಳೋದು ನೋಡಿ. ಈ ಬೆರಳು, ಹೆಬ್ಬೆರಳು ಹೀಗಿದೆಯಲ್ಲ, ಹೀಗಿಟ್ಕೊಂಡು ಹೀಗೆ ಕೂತ್ಕೊಳ್ಳಿ. ದಿನ ಒಂದು ಎಷ್ಟೊತ್ತಾಗುತ್ತೋ, ತುಂಬ ಚಳಿ ಆಗ್ತಿದೆ ಅಂದರೆ ಹಿಂಗೆ ಹಾಕ್ಕೊಂಡು ಕೂತ್ಕೊಳ್ಳಿ. ಇಡೀ ಮೈಯೆಲ್ಲ ಬಿಸಿ ಆಗ್ಬಿಡುತ್ತೆ. ಎಷ್ಟೊತ್ತಾಗುತ್ತೆ ಈ ಥರ ಹಾಕ್ಕೊಂಡು ನಿಂಪಾಡು ಕೂತ್ಕೊಂಡು ನೋಡಿ. ನಿಮ್ಗೆ ಗೊತ್ತಿಲ್ಲ, ಹೊಟ್ಟೆ ನೋವು ಬಂದ್ಬಿಡುತ್ತೆ ಹೀಟ್ಗೆ. ಮೋಷನ್ ಹೋಗಲ್ಲ. ಇಲ್ಲ, ಕೆಲವ್ರಿಗೆ ಸಿಕ್ಕಾಬಿಟ್ಟೆ ಲೂಸ್ ಮೋಷನ್ ಆಗ್ಬಿಡುತ್ತೆ, ಬಾಯೆಲ್ಲ ಉಣ್ಣಾಗ್ಬಿಡುತ್ತೆ. ಅಷ್ಟು ಈ ಒಂದು ಬಿಸಿಯನ್ನ, ಶಾಖವನ್ನ ನಮ್ಮ ದೇಹಕ್ಕೆ ಕೊಡುತ್ತೆ. ಅದು ಜನನಾಂಗದಿಂದ ಆರಂಭ ಆಗುತ್ತೆ ಲಿಂಗ ಮುದ್ರೆ. ಈ ಇದನ್ನ ನಾನು ಈ ಟಿವಿ ಕಾಲದಲ್ಲಿ ಸುಮಾರು ಒಂದು 16-18 ವರ್ಷದ ಹಿಂದ್ಗಡೆ ಈ ತರ ಮುದ್ರೆಗಳ ಬಗ್ಗೆ ಒಂದು ಪ್ರತ್ಯೇಕವಾಗಿ ಮಾಡಿದ್ದೆ. ಅದನ್ನ ಇವತ್ತೆಲ್ಲರೂ ತೋರಿಸ್ತಿದ್ದಾರೆ. ತೋರಿಸ್ಲಿ, ಒಳ್ಳೇದು, ಪರಿಚಯ ಆಗ್ಲಿ, ಜನಗಳಿಗೆ ಅದು ಗೊತ್ತಾಗ್ಲಿ. ನಮ್ಮ ಹತ್ರನೇ ಇರತಕ್ಕಂಥ ಒಂದು ವಿಶೇಷವಾದಂಥ ಶಕ್ತಿ. ಎರಡನೇದು, ಈ ಕೈಯನ್ನ ಇಲ್ಲಿ ನೋಡಿ, ಈ ತರ ಮಡಚ್ಕೊಳ್ಳಿ. ಈ ರೀತಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇಟ್ಕೊಳ್ಳಿ. ಎಷ್ಟೊತ್ತು ಆಗುತ್ತೋ ಗಟ್ಟಿಯಾಗಿಗೆ ಒಂದು 5 ನಿಮಿಷ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಗಟ್ಟಿಯಾಗಿ ಇಟ್ಕೊಳ್ಳಿ. ಇಡೀ ದೇಹ ವಜ್ರಬಾಹು ಆಗುತ್ತೆ ಅನ್ನತಕ್ಕಂಥದ್ದು, ವಜ್ರದಂತೆ ಶಕ್ತಿ ಆಗುತ್ತೆ. ವಜ್ರ ಮುಷ್ಟಿ ಅಂತ ಹೇಳ್ತೇವೆ. ಇದು ಈಗ ಶೇಕ್ ಆಗ್ಬೇಕು. ಗಟ್ಟಿಯಾಗಿ ಇಟ್ಕೊಳ್ಳಿ. ಎಲ್ರು ಯಾವಾಗ ನೆನಪಿಗೆ ಬರುತ್ತೋ, ದೇಹದಲ್ಲಿ ಸಂಧಿಗಳಲ್ಲಿರತಕ್ಕಂಥ ಒಂದು ಬ್ಲಾಕೇಜುಗಳು, ಶಕ್ತಿ ಏನು ಕೂತು ಬಿಟ್ಟಿದೆ, ಕಟ ಸದ್ದು. ಥಂಡಿ ಬೇರೆ, ವಿಪರೀತ ಥಂಡಿ. ಪುಣ್ಯಾತ್ಮನ ಅದರಲ್ಲಿ ಬಸ್ಸುಗಳು ಫೇರು ಕೊಟ್ಟರು, ಇನ್ ಬಸ್ ಫೇರು, ಮೆಟ್ರೋ ಫೇರು, ಹಾಲಿನ ಫೇರು, ಇನ್ನೆಲ್ಲ ಸೇರಿಸ್ ನಾನು ಹೇಳ್ತಲೇ ಇದ್ದೆ. ಮೊದಲೆಲ್ಲ ಒಂದು 10 ವರ್ಷಕ್ಕೆ 10% ಇನ್ಕ್ರೀಸ್ ಆಗುತ್ತೆ, ಇಲ್ಲ 5 ವರ್ಷಕ್ಕೆ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಈಗ ಪ್ರತಿ ವರ್ಷ 10% ನಿಮ್ ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸು. ನಾವು ನಂಬಲ್ಲ, ನಮ್ಮ ಬೆಂಗಳೂರಿನಲ್ಲಿ 66% ಪ್ರಾಪರ್ಟಿ ಪ್ರೈಸು ರೈಸ್ ಆಗಿದೆ.
ಎಲ್ಲ ನಡೀತಿದೆ, ನಮ್ಮ ಸಂಬಳ ಜಾಸ್ತಿ ಆಗ್ತಿಲ್ಲ ಅಂತ ಒಂದು ಇನ್ಫೋಸಿಸ್ಸು ಇನ್ನೊಂದು ಕಂಪ್ನಿಗಳು ತಮ್ಮ ಒಂದು ಇನ್ಕ್ರಿಮೆಂಟ್ನ ಪೋಸ್ಟ್ಪೋನ್ ಮಾಡಿದೆ. ಯಾವಾಗ ಹೈಕ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆ ಪಾರ್ಟಿ ನಡೀತಿದೆ ಕತೆಗಳು. ಉಳಿತಾಯ ಮಾಡ್ಕೊಳ್ಳಿ. ಎಲ್ಲೋ ಹೋಗಿ ಹೊರಗಡೆ ತಿನ್ನೋ ಅಭ್ಯಾಸ ಬೇಡಿ. ಬೆಳಿಗ್ಗೆ ಕಕ್ಕ ಹೋಗೋ ಟೈಮ್ನಲ್ಲಿ ಬೇಜಾರು ಮಾಡ್ಕೋಬೇಡಿ. ಕಕ್ಕ ಹೋಗೋ ಟೈಮ್ನಲ್ಲಿ ಹೊಸಕೋಟೆನಲ್ಲಿ ಹೋಗಿ ಬಿರಿಯಾನಿ ತಿನ್ನೋದಂತೆ, ಅಷ್ಟೊತ್ತಿಗೆ 12:30 1 ಗಂಟೆಗೆ ಹೋಗೋದಂತೆ, ಕ್ಯೂನಲ್ಲಿ ನಿಂತ್ಕೊಳ್ಳೋದಂತೆ. ಅಲ್ಲೇ 3:30 4 ಗಂಟೆಗೆ ಬಿಸಿ ಬಿಸಿ ಆ ಥರದ್ದು ಬೆಳ್ಳಂಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ವಿಶೇಷವಾಗಿ ಸ್ನಾನ, ಈ ಒಂದು ಮಾಘ ಮಾಸದಲ್ಲಿ ಪೌಷ ಮಾಸದಲ್ಲಿ ಎದ್ದು ಒಂದು ತಣ್ಣೀರು ಸ್ನಾನ, ಪ್ರದಕ್ಷಿಣ, ದೇವರ ನಾದ ಕೀರ್ತನ ಕೇಳೋ ಟೈಮ್ನಲ್ಲಿ, ಪ್ರಸಾದ ತಿನ್ನೋ ಟೈಮ್ನಲ್ಲಿ 5:30 6 ಗಂಟೆನಲ್ಲಿ, ಬೆಳಿಗ್ಗೆ 4:30 5 ಗಂಟೆಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂತ ಕೂತಿದ್ದಾರೆ. ಇನ್ನು ಆರೋಗ್ಯ ಕೇಳಿದ್ರೆ ಇನ್ನೇನಾಗುತ್ತೆ? ಬರಬಾರ್ದೆಲ್ಲ ಬರುತ್ತೆ. ಟಾಯ್ಲೆಟ್ ಹೋಗೋ ಟೈಮ್ನಲ್ಲಿ ಹೋಗ್ಬಿಟ್ಟು ಈ ತರ ಹಾಕೊಂಡು, ನಮ್ಮ ವೈದಿಕ ಸಂಪ್ರದಾಯದಲ್ಲೇ ಇದಿಲ್ಲ. ವೈದಿಕ ಅಂದ್ರೆ ಏನು? ಬೆಳಿಗ್ಗೆ ಏನ್ ತಿನ್ಬೇಕು ಅಂತ ಹೇಳುತ್ತೆ, ಯಾವ್ದನ್ನ ತಿನ್ಬೇಕು ಅಂತ ಹೇಳುತ್ತೆ. ಅಷ್ಟೊತ್ತಿಗೆ ಹೋಗ್ಬಿಟ್ಟು ಮಾಂಸಾಹಾರ ತಿನ್ನು ಅಂತ ಹೇಳ್ತಾರ. ತಿನ್ಬೇಕು ಮಕ್ಕಳೇ, ಮಾಂಸಾಹಾರ ಭಕ್ಷಣೆ ತಿನ್ಬಾರ್ದು ಅನ್ನೋದೇನಲ್ಲ. ಅದು ಯಾರು ತಿನ್ಬೇಕು, ಯಾವಾಗ ತಿನ್ಬೇಕು, ಹೇಗ್ ತಿನ್ಬೇಕು, ಎಷ್ಟೊತ್ತಿಗೆ ತಿನ್ಬೇಕು ಅನ್ನೋದು ನಿಯಮ ಇದೆ. ವಿ ನೀಡ್ ಎ ರಿಚ್ ಪ್ರೋಟೀನ್ಸ್ ಬೇಕು. ಯಾರಿಗೆ ಹೈ ರಿಚ್ ಪ್ರೋಟೀನ್ ಬೇಕು? ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋ ಅಂಥವ್ರಿಗೆ ಬೇಕು. ಬೆಳಿಗ್ಗೆ 5 ಗಂಟೆಗೆ ಎಲ್ಲ ಸಾಫ್ಟ್ವೇರು ಅಲ್ಲಿ ಹೋಗ್ಬಿಟ್ಟು ವಿಪ್ರೋ ನೀವು ಒಂದು 100 ಜನ ತಿರುಗಿ ನೋಡ್ತಾರೆ. ಇನ್ಫೋಸಿಸ್ ನೀವು ಒಂದು 200 ಜನ ಇಲ್ಲ, ಇನ್ಫೋಸಿಸ್ ಅವ್ರು ಇರಲ್ಲ, ಇನ್ನೆಲ್ಲರೂ ಇರ್ತಾರೆ. TCS ಇಂದ ಹಿಡಿದು ಅಸೆಂಚರ್ ಇಂದ ಹಿಡಿದು ಎಲ್ಲಾ ಕಂಪ್ನಿಗಳು ಸಾಫ್ಟ್ವೇರ್ ಅವ್ರು ಇವರು ಬೆಳ್ಳಂಬೆಳಿಗ್ಗೆ ಅಲ್ಲಿ ಕ್ಯೂ ಕಟ್ಟಿರ್ತಾರೆ. ಯಾಕೆ ಇನ್ಫೋಸಿಸ್ ಅವ್ರು ಇರಲ್ಲ ಅಂತ ಹೇಳ್ದ ಅಂದ್ರೆ 70 ಅವರ್ 80 ಅವರ್ ದುಡಿಬೇಕು ಅಂತ ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ. ಅಷ್ಟೇ ಹೇಳಬಲ್ಲೆ. ಸೊ ದಯಮಾಡಿ ಈ ತರದೆಲ್ಲ ಬ್ರೇಕಿಂಗ್ ರೂಲ್ಸ್ ಎಲ್ಲ ಮಾಡಬೇಡಿ. ಬೆಳ್ಳಂಬೆಳಿಗ್ಗೆ ಅಲ್ಲಿ ಹೋಗ್ಬಿಟ್ಟು ಕಕ್ಕ ಹೋಗೋ ಟೈಮ್ನಲ್ಲಿ ಹೋಗಿ ಬಿರಿಯಾನಿ ತಿಂತೀನಿ ಅಂತ ಇನ್ನೇನಾಗುತ್ತೆ? ದೇಹ ಬರಬಾರ್ದು. BP ಶುಗರ್ಗಳು ಎಲ್ಲ ಏನೇನು ಬರ್ತಿದ್ಯೋ ಅನ್ಕಂಟ್ರೋಲಬಲ್ ಹೆಲ್ತ್ ಇಶ್ಯೂಸ್, ಡಿಸೀಸಸ್, ನಿಮ್ಮ ಇಮ್ಯುನಿಟಿಯನ್ನ ಸಾಯಿಸ್ಕೋತಿದ್ದೀರಿ. ದಯಮಾಡಿ ನಿಮ್ಮ ದೇಹ ಅನ್ನೋದು ದೇಗುಲ. ಇದು ದೇಹ ಎನ್ನುವುದು ದೇಗುಲ, ನೆನ್ಪಿಟ್ಕೊಳ್ಳಿ. ಇದನ್ನು ಕಾಪಾಡ್ಕೋಬೇಕು. ಇದ್ರ ಒಳಗಡೆ ಭಗವಂತ ಇದನ್ನ ಎಲ್ಲೋ ಇರೋ ಭಗವಂತ ಹುಡ್ಕೊಂಡು ಇನ್ನೆಲ್ಲೆಲ್ಲೋ ಓಡೋಕೆ ಸುತ್ತೋಕೆ ಮಾಡೋಕೆ ಹೋಗ್ಬೇಡಿ. ನನ್ನ ಮಾತು ಕೇಳಿ. ಮನೆ ಊಟ ಇಸ್ ದ ಬೆಸ್ಟ್. ಕೆಲವ್ರಿಗೆ ಚಪಾತಿ ತಿನ್ನೋ ಹುಚ್ಚು ಗೊತ್ತೇ ಇಲ್ಲ. ಚಪಾತಿನಲ್ಲೂ ಅನ್ನದಲ್ಲೂ ಇರೋ ಗ್ಲೈಸೆಕ್ಸ್ ಇಂಡೆಕ್ಸ್ ಬಂದು 2 ಹೆಚ್ಚು ಕಡಿಮೆ ಸೇಮೆ, ಏನು ಬದಲಾವಣೆ ಇಲ್ಲ. ಚಪಾತಿ ತಿಂದ್ಬಿಟ್ರೆ ಸಣ್ಣ ಆಗ್ಬಿಡ್ತೀವಿ ಅಂದ್ರೆ ಮೋಷನ್ ಹೋಗಲ್ಲ. ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ಊಟ ಇದೆ, ಅದನ್ನ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ. ಒಂದೊಂದು ಪ್ರಾಂತ್ಯಕ್ಕೆ ಜೀರ್ಣಿಸುತ್ತೆ. ಗೊತ್ತಿಲ್ಲ, ಯಾರೋ ಎಲ್ಲೋ ಇವತ್ತೆಲ್ಲ ಬರೀ ರೀಲ್ಸು, ಇನ್ನೊಂದು ಕತೆ, ಇದು ತಿಂದ್ರೆ ಅದು ತಿಂದ್ರೆ, ಅದು ಮಾಡಿದ್ರೆ ಇದು ಮಾಡಿದ್ರೆ ಅಂತಕ್ಕಂಥದ್ದು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಲ್ಲ. ಉತ್ತರ ಭಾರತೀಯನಿಗೆ ರಾಗಿ ಕೊಟ್ರೆ ಅವ್ನು ಲೂಸ್ ಮೋಷನ್. ಅವನು ನಮಗೆ ಅವನ ತರ ರೋಟಿಗಳು ತಿಂದಂದ್ರೆ ನಮಗ್ ಮೋಷನೇ ಬರಲ್ಲ. ನಮಗೆ ಉತ್ತರ ಕರ್ನಾಟಕದವ್ರ ತರ ನಾವು ಎಣ್ಣೆ ಬದನೆಕಾಯಿ ಆ ಮೆಣಸಿನ್ಕಾಯಿ ಬಜ್ಜಿ ತಿಂದ ಅಂದ್ರೆ ಅಷ್ಟೇ. ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ. ಯಾರೋ ಏನೋ ತಿಂತಾರೆ, ತಮಿಳ್ನಾಡು ಸ್ಟೈಲ್ ಇದ್ದು ಇಲ್ಲಿ ತಿಂತೀನಿ, ಇಲ್ಲ ಉತ್ತರ ಭಾರತದ ಗೋವಾ ಸ್ಟೈಲ್ ಇಲ್ಲಿ ತಿಂತೀನಿ, ಇವೆಲ್ಲ ಏನೇನೋ ಮಾಡಕ್ ಹೋಗ್ಬಿಡಿ. ನಿಮ್ಮೂರು ಊಟ ನಿಮಗೆ ಗೊತ್ತಿದೆ, ನೀವು ತಿನ್ನಿ. ನಿಮ್ಮ ಬಾಡಿ ಅದಕ್ಕೆ ಸೆಟ್ ಆಗಿದೆ, ನಿಮ್ಮ ವಾತಾವರಣಕ್ಕೆ ಅದು ಸೆಟ್ ಆಗಿದೆ, ನಿಮ್ಮ ಬಯೋ ಮೆಕ್ಯಾನಿಸಮ್ ಅದಕ್ಕೆ ಸೆಟ್ ಆಗಿದೆ. ನಿಮ್ಮ ಕಲ್ಚರು, ನಿಮ್ಮ ಊಟ, ನಿಮ್ಮ ಮಾತು, ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ. ಖಂಡಿತ ನಿಮ್ಮೂರಿಗೆ ಬಂದ್ರೆ ನನಗೆ ಊಟ ಸ್ವಲ್ಪ ಕಷ್ಟವೇ. ಅದು ಆ ಊರಿನ ಊಟ ತಿನ್ನೋದು ಉತ್ತಮ. ನಿಮ್ಮೂರಿಗೆ ಬಂದಾಗ, ಮಂಗಳೂರಿಗೆ ಬಂದಾಗ ಆ ಬಾಯ್ಲ್ಡ್ ರೈಸ್ ತಿಂತವೆ, ಪುಟ್ಟು ತಿಂತವೆ. ಕೇರಳಕ್ಕೆ ಹೋದ್ರು ಅಷ್ಟೇ. ಉತ್ತರ ಭಾರತದಲ್ಲಿ ಹೋದ್ರೆ ನೀವು ಈ ತಂಡಿನಲ್ಲೂ ಆಲೂ ಸಬ್ಜಿ ತಿನ್ಬೋದು, ಏನೂ ಆಗೋಲ್ಲ. ನಮ್ಮೂರಲ್ಲಿ ಆಲೂ ಸಬ್ಜಿ 3 ದಿನ ತಿನ್ನಿ ಹಿಂಗೆ ಎಳ್ಕೊಂಡ್ಬಿಡ್ತವೆ ಕೈ ಕಾಲುಗಳು. ನಾನು ಉತ್ತರ ಭಾರತದಲ್ಲಿ ಇದ್ನಲ್ಲ, ಈ ಬಿಹಾರ, ಛತ್ತೀಸ್ಗಢ, ಮಧ್ಯಪ್ರದೇಶ, ಜಾರ್ಖಂಡ್ ಇದೆಲ್ಲ ನೋಡಿದಾನೆ. ಅಲ್ಲಿ ನೀವು ಆಲೂ ಮಟರು ಅಂದ್ರೆ ಬಟಾಣಿ, ನಾವೇನ್ ಗ್ರೀನ್ ಪೀಸ್ ಅಂತೀವಲ್ವಾ, ನೀವು ನಂಬಲ್ಲ, ಅಲ್ಲಿ 3 ರೂಪಾಯಿ 5 ರೂಪಾಯಿ 10 ರೂಪಾಯಿಗೆಲ್ಲ ಸಿಗುತ್ತೆ ಕೆಜಿ. ಒಂದೊಂದು ಸಮಯ ರಾಶಿಗಟ್ಲೆ. ಇಲ್ಲಿ ಹೆಂಗೆ ಟೊಮ್ಯಾಟೊನ ರೋಡಲ್ಲಿ ಸುರಿತಾರೆ, ಈರುಳ್ಳಿನ ಸುರಿತಾರೆ ಅಂತ ನಾವು ಕೇಳ್ತೀವಲ್ವಾ, ಅಲ್ಲಿ ಬಟಾಣಿನ ಸುರಿತಾರೆ, ಆಲೂಗಡ್ಡೆನ ಸುರಿದು ಬಿಡ್ತಾರೆ. ಆ ತರ ಯಥೇಚ್ಛ ಬೆಳವಣಿಗೆ ಬೆಳೆಸಿರ್ತಕ್ಕಂಥದ್ದು. ಸರಿ ತಿಂತಾರೆ. ಜಬ್ ತಕ್ ಬಿಹಾರ್ ಮೇ रहेगा ಆಲೂ ತಬ್ ತಕ್ रहेगा ಲಾಲು ಅಂತ ಹೇಳ್ಬಿಟ್ಟು, ಲಾಲು ಸ್ಲೋಗನ್ನೇ ಅದು. ಎಲ್ಲಿವರೆಗೂ ಬಿಹಾರಲ್ಲಿ ಆಲೂಗಡ್ಡೆ ಇರುತ್ತೋ ಅಲ್ಲಿವರೆಗೂ ಲಾಲುದು ಸಾಮ್ರಾಜ್ಯ ಇರುತ್ತೆ ಅಂತಕ್ಕಂಥದ್ದು. ಇವತ್ತಿಗೂ ಇದಾನೆ ಅವನು, ಪುಣ್ಯಾತ್ಮ.
ಏನೂ ಆಗಲ್ಲ ಅಲ್ಲಿ, ನೀವು ಆಲೂಗಡ್ಡೆ ತಿನ್ಬೋದು ಅಲ್ಲಿ. ನಾನು ಏನಮ್ಮ ಇದು ಇಲ್ಲಿ ತಿಂದ್ರೆ ಏನೂ ಆಗಲ್ಲ ಅಂದ್ರೆ, ಇಲ್ಲೇನೂ ಆಗಲ್ಲ ತಿನ್ನೋ ಅಂತ. ಕುಂಬಳಕಾಯಿ ತಿನ್ನಲ್ಲ ಅಲ್ಲಿ, ನೀವು ನಂಬ್ತೀರಾ? ನಮ್ಮೂರಲ್ಲಿ ನಾವು ಅಚ್ಚುಕಟ್ಟಾಗಿ ಕುಂಬಳಕಾಯಿ ತಿಂತೀವಿ. ಕುಂಬಳಕಾಯಿ, ರಾಗಿ ರೊಟ್ಟಿ ಪಲ್ಯ, ಅಚ್ಚುಕಟ್ಟಾಗಿ ಒಂದು ಬಟ್ಲು ಮೊಸರು ಹಿಂಗೆ ಇಟ್ಕೊಂಡು ಅದ್ರಲ್ಲಿ ಆ ನುಗ್ಗೆ ಸೊಪ್ಪು ಹಾಕಿರ್ತಕ್ಕಂಥ ರಾಗಿ ರೊಟ್ಟಿ ಕೇಳಲೇಬೇಡಿ. ಅದ್ರಲ್ಲಿ ಸ್ವಲ್ಪ ಕೊಬ್ಬರಿ, ಕಡಲೆಬೇಳೆ, ಉದ್ದಿನ ಬೇಳೆ, ಸ್ವಲ್ಪ ಶೇಂಗಾ ಎಲ್ಲ ಹಾಕಿ, ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ಮಾಡಿರ್ತಾರೆ ನಮ್ಮ ಮನೆಯಲ್ಲಿ. ಅದರ ಪರಮಾನಂದ ಅದು, ನಿಜವಾಗ್ಲೂ ಹೇಳ್ತೇನೆ. ಅದ್ರ ಜೊತೆಲಿ ಒಂದು ಬಟ್ಲು ಮೊಸರು ಹಿಂಗೆ ತಿಂತಿದ್ರೆ, ಇಲ್ಲ ಚಟ್ನಿ, ಉಚ್ಚೆಳ್ ಚಟ್ನಿ ಸೂಪರ್. ಉಚ್ಚೆಳ್ ಚಟ್ನಿ ಎಲ್ಲಾದ್ರೂ ಉಚ್ಚೆಳ್ ಸಿಗುತ್ತಾ ನೋಡಿ, ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಎಲ್ಲಿ ಬೆಳಿತಿದ್ದೀವಿ ನಾವು? ನಮ್ಮೂರಿನ ಬೆಳೆಯನ್ನ ತಿನ್ನಿ. ಎಲ್ಲೋ ಹೋಗ್ಬಿಟ್ಟು ಏನೋ ಹೇಳ್ತಾರೆ ಯಾವುದೋ ಕಡೆ, ಇನ್ನೊಂದು ಕಡೆ ದಯಮಾಡಿ ಹೊರಗಡೆ ತಿನ್ನೋದು ಅಭ್ಯಾಸ ಇವತ್ತು ಇನ್ನೊಂದು 3 ತಿಂಗಳು ನಿಲ್ಲಿಸಿ. ಆದಷ್ಟು ಮನೆಯಿಂದ ಬಿಸಿ 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 ಊಟ ತಗೊಂಡೋಗಿ. ಪರವಾಗಿಲ್ಲ, ಒಂದು ಮೆಣಸಿನ ರಸಮ್ಮು, ನನಗೆ ಆಸೆ ಮೆಣಸಿನ ರಸಮ್. ನಮ್ಮ ಮನೇಲಿ ಮೆಣಸಿನ ಹಾಕಿ ಮಾಡ್ತಾರೆ, ಒಂದು ರಸಮ್ ಮಾಡ್ತಾರೆ, ಸಾಂಬಾರ್ ಪುಡಿ ಹಾಕಿ. ಅಬ್ಬಬ್ಬಬ್ಬಬ್ಬ, ಬೆಳ್ಳುಳ್ಳಿ ಜಜ್ಜಿ, ಸೊಗಡು, ಒಂದು ಅನ್ನಕ್ಕೆ ಹಿಂಗೆ ಹಾಕೊಂಡು ಒಂದಿಷ್ಟೇ ತುಪ್ಪ ಹಾಕೊಂಡು ಹಿಂಗೆ ಕಿವುಚಿ ಹಿಂಗೆ ತಿಂತಿದ್ರೆ, ನಾನು ತುಪ್ಪ ತಿನ್ನಲ್ಲ ಆಯ್ತಾ. ನನಗೆ ಒಂಥರ ತುಪ್ಪಕ್ಕೂ ನನಗೂ ಅಲರ್ಜಿ ಬಿಡಿ. ನನ್ನ ಜಾತಕದಲ್ಲಿ ಚಂದ್ರ ಸ್ವಲ್ಪ ಮಲಗಿದ್ದಾನೆ ರಾಹು ಸಾರದಲ್ಲಿ. ಸೊ ಅದರಿಂದ ಯಾಕೋ ಅದನ್ನ ಕಂಡ್ರೆ ನನಗೆ ಆಗೋಲ್ಲ. ಮೆಣಸಿನ ರಸಮು ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ಜೀರಾ ರಸಮ್ ದಯಮಾಡಿ ಹೇಳ್ತಾನೆ, ಥಂಡಿ ಜಾಸ್ತಿ ಆಗಿದೆ, ಗಾಬರಿ ಪಡ್ಬೇಡಿ. ಗಾಬರಿ ನ್ಯೂಸ್ಗಳು, ಗಾಬರಿ ಮಾತುಗಳು ಇದೆಲ್ಲ ತೀರಾ ತಲೆ ಕೆಡ್ಸ್ಕೊಂಡು, ಅದೇನೋ ಜನ ಮರಳು, ಜಾತ್ರೆ ಮರಳು ಅನ್ನೋ ಥರ ಇನ್ನೊಂದು ಮಾಡ್ಕೊಂಡು ಇನ್ನೊಂದು ಗಾಬರಿ ಪಟ್ಕೊಂಡು, ಅಷ್ಟಮಿ ಬೇರೆ ಗ್ಯಾರಂಟಿ ಹೇಳ್ತೀನಿ, ಅಲ್ಲೋಲ ಕಲ್ಲೋಲ ಸೃಷ್ಟಿ. ಇಲ್ಲದ ಭಯಾಂದೋಲನಗಳು, ಗಾಬರಿಗಳು, ಆತಂಕಗಳು ಖಂಡಿತ ಸೃಷ್ಟಿ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಈ ತರದ ಪ್ರಚೋದನೆಯ ಮಾತುಗಳಿಗೆ ಒಳಗಾಗ್ಬೇಡಿ ಮಕ್ಕಳು. ನಿಮ್ಮ ಒಳಗಡೆ ಇದ್ದಾನೆ, ನಾನು ಹೇಳದ್ನಲ್ಲ, ಈ ಲಿಂಗ ಮುದ್ರೆಯನ್ನ ಒಂದನ್ನು ಅಭ್ಯಾಸ ಮಾಡಿ. ಬ್ಯೂಟಿಫುಲ್. ಈ ಅಗ್ನಿ ಅಂಶ ಇದೆಯಲ್ಲ, ಇದು ಅಗ್ನಿ ತತ್ವ. ಎಲ್ಲವನ್ನ ಕಟ್ಟಿ ಹಾಕ್ಬಿಟ್ಟು ನಮ್ಮ ದೇಹದಲ್ಲಿ ಪಂಚತತ್ವಗಳಿದಾವೆ. ಜಲತತ್ವ ಇದೆ, ಪೃಥ್ವಿ ತತ್ವ ಇದೆ, ಆಕಾಶ ತತ್ವ ಇದೆ, ವಾಯು ತತ್ವ ಇದೆ, ಜಲತತ್ವ. ಈ 5 ತತ್ವ ನಮ್ಮ ಬಾಡಿಲೇ ಇದೆ ಆಯ್ತಾ. ಈಗ ಚಳಿ ತತ್ವ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನಮ್ಮ ದೇಹದಲ್ಲಿ ಬಿಸಿ ಹೆಚ್ಚಿಸ್ಬೇಕು. ಸೊ ಏನ್ ಮಾಡೋಣ? ಈ ಅಗ್ನಿ ತತ್ವ ನೋಡಿ, ಎಲ್ಲಾ ತತ್ವನ ಕಟ್ಟಾಕ್ತಿವಿ. ಈಗ ಬರೀ ಒಂದು ತತ್ವವನ್ನು ಮಾತ್ರ ಮೇಲಕ್ಕೆ ಪ್ರಚೋದನೆ ಮಾಡಿ, ಒಂದು ತತ್ವವನ್ನು ಮಾತ್ರ ಪ್ರಚೋದನೆ ಮಾಡ್ತೇವೆ. ನೀವು ಗಮನಿಸಿ ನೋಡಿ, ಎಲ್ಲಾ ದೇವತೆಗಳ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಈ ರೀತಿ ಇರ್ತವೆ. ಆಕಾಶ ತತ್ವ, ಪೃಥ್ವಿ ತತ್ವ, ಜಲತತ್ವ, ಇದ್ರಲ್ಲಿ ನೀವಿರಿ. ನಾವು ಇದನ್ನ ಕಟ್ಟಾಕೊಂಡು ನಾವು ನಮ್ಮ ಪಾಡಿಗಿದ್ದೀವಿ ಅಂತ. ಯಾಕಂದ್ರೆ ದೇವತೆಗಳು ಅಗ್ನಿ ತತ್ವ, ವಾಯು ತತ್ವ ವಿಜೃಂಭಿಸಬಾರ್ದು. ವಾಯು ತತ್ವ ವಿಜೃಂಭಿಸಿದ್ರೆ ಸುನಾಮಿಯ, ಅಗ್ನಿ ತತ್ವ ವಿಜೃಂಭಿಸಿದ್ರೆ ಜ್ವಾಲಾಮುಖಿಯ, ವಿಸ್ಫೋಟವೇ. ಸೊ ಅದಕ್ಕೆ ದೇವತೆಗಳ ಆ ಒಂದು ಸಾಕ್ಷಾತ್ಕಾರವನ್ನ ಈ ರೀತಿ ಒಂದು ಜ್ಞಾನ ಮುದ್ರೆಯಲ್ಲಿ ಕಟ್ಟಾಕ್ಬಿಟ್ಟಿರ್ತದೆ. ಇವೆರಡು ನಮ್ಮ ಒಳಗಡೆ ಕಂಟ್ರೋಲ್ ಅಲ್ಲಿ ಇರ್ಬೇಕು. ನಮ್ಮ ಅಗ್ನಿ ಹಾಗೂ ನಮ್ಮ ವಾಯು. ಸಿಕ್ಕಾಬಟ್ಟೆ ವಾಯು ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಬಾಡಿಗೆ ಬಂದು, ನಿಮಗೆ ಗೊತ್ತಿದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ವಾಯು ತತ್ವ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್, ಬಾಡಿ ಊದ್ಕೊಳ್ಳೋದು, ಇಲ್ಲ ಬಾಡಿ ಸಣ್ಣ ಆಗೋದು, ಇದೆಲ್ಲ ಶುರು ಆಗ್ಬಿಡುತ್ತೆ. ಕಿವಿ ಮುಚ್ಕೊಳ್ಳೋದು, ಮೂಗು ಮುಚ್ಕೊಳ್ಳೋದು, ಸೈನಸ್ ಪ್ರಾಬ್ಲಮ್, ಇದೆಲ್ಲದಕ್ಕೂ ವಾಯು ತತ್ವ ಕಾರಣ ಆಗುತ್ತೆ. ಅದಕ್ಕೆ ವೃಶ್ಚಿಕ ರಾಶಿಯವರಿಗೆ, ಮೀನ ರಾಶಿಯವರಿಗೆ, ಕಟಕ ರಾಶಿಯವರಿಗೆ ಈ ತತ್ವಗಳಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ. ಇನ್ನು ಅಗ್ನಿ ತತ್ವ ವಿಶೇಷವಾಗಿ ಅಗ್ನಿಗುಂಡ. ಸೊ ಇದೇನಾದ್ರೂ ಹೆಚ್ಚಾದ್ರೆ ಗೊತ್ತೇ ಇದೆ ನಿಮಗೆ. ನಮ್ಮ ಬಾಡಿಲಿ ಹೆಚ್ಚಾಗ್ಬಿಡ್ತು ಅಂತ ಹೇಳಿದ್ರೆ, ಓವರ್ ಹೀಟ್ ಆಯ್ತು ಅಂದ್ರೆ ಮೂಳೆಗಳು ಸವಿಯುತ್ತೆ, ಆರ್ಥರೈಟಿಸ್ ಪ್ರಾಬ್ಲಮ್ಸ್ ಆಗುತ್ತೆ. ಸಿಕ್ಕಾಬಟ್ಟೆ ಹೀಟ್ ಆಗಬಾರ್ದು ಬಾಡಿ ಕೃಶ ಮಾಡಿಬಿಡುತ್ತೆ. TB ಅಟ್ಯಾಕ್ ಆಗೋದು, ಟೈಫಾಯ್ಡ್ಗಳಾಗೋದು ಇದೆಲ್ಲವೂ ಬರುತ್ತೆ. ಓವರ್ ಹೀಟ್ ಇರಬಾರ್ದು ಬಾಡಿ. ಕಣ್ಣಿಗೆ ದೋಷ ಆಗ್ಬಿಡುತ್ತೆ, ಕಣ್ಣಿಗೆ ಕನ್ನಡಕ ಬರುತ್ತೆ. ಓವರ್ ಹೀಟೇ ನನ್ನ ಬಾಡಿ. ನೀವು ಮುಟ್ಟಿದ್ರೆ ಬೆಂಕಿ ಇದ್ದಾಗ ಇರ್ತೀವಿ. ಈಗ ಥಂಡಿಗಾಲ, ನಿನಗೂ ವಯಸ್ಸಾಯ್ತು ಕಣೋ ಅಂತ ನಮ್ಮ ಮಿಸಸ್ ಆಗಾಗ ಹೇಳ್ತಿದ್ರಿ, ತಣ್ಣಗಿದೆ ರೀ ಅಂತ. ಕಾಲು ಕೂಡ ನನಗೆ ಆಶ್ಚರ್ಯ, ವಯಸ್ಸಿದ್ದಾಗಿರುತ್ತೆ ಪಾದಗಳು. ನನಗೆ ನಡೀತಿದ್ರೆ ಮನೆಯಲ್ಲಿ ಇದೇನೋ ಇದು ಇಷ್ಟು ತಣ್ಣಗಾಗ್ತಿದೆ ಅಂತ. ವಯಸ್ಸಾಗ್ತಿಲ್ವೇನೋ ನಿನಗೆ ಅಂತ. ಏನಪ್ಪ ವಯಸ್ಸಾಗ್ಬಿಡ್ತು ನನಗೆ ಅಂತ ನಮ್ಮ ಅಪ್ಪಾಜಿ ಹತ್ರ. ನಿನಗೇನೋ ಇನ್ನು ಬಿಸಿ ರಕ್ತ ಇದೆ ಅಂತ ಅನ್ಕೊಂಡಿದೀಯಾ, ಅದು ಗೊತ್ತಾಗ್ದಿರಾ ಹೆಂಗೋ ನಡೆಸ್ತಿದೆ ಅಂತ. ಇನ್ನು ಮೇಲೆ ಬಿಸಿ ರಕ್ತ ಇಲ್ಲಪ್ಪ, ದಾಟ್ತು ನಿಂದುನು.
ಸಿಕ್ಸರ್ ಬಾರಿಸ್ಬಿಟ್ಟಿದೆ, ಇನ್ ಬೌಂಡ್ರಿನಲ್ಲಿ ಸ್ವಲ್ಪ ಫಿಟ್ ಆಗಿ ಇಟ್ಕೋ ನೋಡ್ಕೋ ಅಂತ. ಫಿಟ್ ಆಗಿರ್ತಾನೆ, ವಾಕಿಂಗ್ ಇದೆ, ಸೈಕ್ಲಿಂಗ್ ಇದೆ, ಯೋಗ ಇದೆ, ಮೆಡಿಟೇಷನ್ ಇದೆ, ಫುಡ್ ಅಲ್ಲಿ ಇದೆ, ಆದ್ರೂ ಕೂಡ ತಣ್ಣಗೆ ಐಸಿದ್ದಾಗಿರುತ್ತೆ ಕಾಲು. ಒಂದು ಹೊತ್ತಲ್ಲಿ ಗೊತ್ತಾಗುತ್ತೆ ಕೆಳಗಡೆ ಚಪ್ಪಲಿ ಹಾಕೊಂಡು ಓಡಾಡ್ತಿದ್ದೀನಿ. ನೀವು ನಂಬ್ತೀರಾ? ನನ್ನ ಜೀವಮಾನದಲ್ಲಿ ಚಪ್ಪಲಿ ಹಾಕೊಂಡು ಓಡಾಡ್ದವನಲ್ಲ. ಬೆಡ್ರೂಮ್ನಲ್ಲಿ ಒಂದು ಚಪ್ಪಲಿ ತಂದು ಇಟ್ಕೊಬಿಟ್ಟಿದ್ದೀನಿ ಮಕ್ಕಳೇ, ಇದು ಸತ್ಯ. ಭಯ ಆಗುತ್ತೆ. ಯಾಕೆ ಭಯ ಅಂದ್ರೆ ಕಾಪಾಡ್ಕೋಬೇಕು ಅಂತ. ಕಾಪಾಡ್ಕೋಬೇಕು. ಎಲ್ಲೋ ಏನೋ ಆಗ್ಬಿಟ್ಟು ಏನೋ ಗುರುಗಳು ಹೆಂಗಾಗ್ಬಿಟ್ಟವ್ರೆ ಅಂದ್ಬಿಟ್ರೆ, ಸೊ ನನ್ನ ಆರೋಗ್ಯ ನಾನೇ ಕಾಪಾಡ್ಕೋಬೇಕು. ಯಾರೋ ಬರಲ್ಲ, ಯಾವ ಗುರು ಬರಲ್ಲ, ಯಾವ ದೇವ್ರು ಬರಲ್ಲ, ಯಾರು ಬರಲ್ಲ. ನಿಮ್ ನೋವು ನೀವೇ. ನನ್ನ ಮಾತು ಕೇಳಿ, ಸುಮ್ಮನೆ ಏನೇನೋ ಮಾಡೋಕ್ ಹೋಗ್ಬೇಡಿ. ಡಾಕ್ಟರ್ ಬೇರೆ ನನ್ಗೆ ಹೇಳಿದ್ದಾರೆ, ಡಯಾಬಿಟಿಸು ಸ್ವಲ್ಪ ಏನಾದ್ರು ಒಂದು ಸಣ್ಣ ಗಾಯ ಆಗ್ಬಿಡ್ತು ಅಂದ್ರೆ ಇನ್ಫೆಕ್ಷನ್ ಆಗಿ ತುಂಬಾ ದಿನ. ಅದೃಷ್ಟಕ್ಕೆ ಇವತ್ತರೆಗೂ ನನಗೆ ಕೊಟ್ಟಿರೋ ಇಮ್ಯುನಿಟಿ ಶಕ್ತಿಗೆ ಏನಾದ್ರು ಗಾಯ ಆಯ್ತು ಅಂದ್ರೆ 3 ದಿನದ ಒಳಗಡೆ ಒಣಗೋಗುತ್ತೆ. ಎಷ್ಟೇ ದೊಡ್ಡ ಗಾಯ ಆದ್ರೂ ಮ್ಯಾಕ್ಸಿಮಮ್ 7 ದಿನ. ತುಂಬಾ ದೊಡ್ಡ ದೊಡ್ಡ ಸರ್ಜರಿಗಳು ನಡೆದಾಗಲೂ ಕೂಡ 1 ವಾರಕ್ಕೆಲ್ಲ ನೀಟ್ ಪಾಲಿಶ್. ಇದೇ ಗುರುಜಿ, ನಮ್ಮ ಗುರುಗಳು ಡಾಕ್ಟ್ರು ಆಗಿರೋ ಸ್ಟಿಚ್ ಸಮೇತ ನಾನೇ ತೆಗೆದು ಬಿಸಾಕ್ಬಿಟ್ಟಿದ್ದೀನಿ. ಈಗ ಚಿಕ್ಕಿ 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 ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಆಗಿದ್ದಿತ್ತು. ಇದೇನಿದು ನೀವೇ ತೆಗ್ದ ಮುಚ್ಕೊಬಿಟ್ಟಿದ್ದೆ, ಇನ್ನೇನ್ ಮಾಡ್ಲಿ, ಅದು ಉದುರ್ತಿದೆ, ಸ್ನಾನ ಮಾಡ್ತಿದ್ದೆ, ಒಂಥರ ಒಟ್ಟು ತರ ಅಂತ ಹೇಳ್ಬಿಟ್ಟು ಅದಕ್ಕೆ ಕಿತ್ತು ನೋವು ಇಲ್ಲ, ನನ್ಗೇನು ಆಗ್ಲಿಲ್ಲ ಅಂತ. ನಾನು ಸ್ವಲ್ಪ ಆ ವಿಚಾರದಲ್ಲ ಸ್ವಲ್ಪ ಮೊಂಡನೆ. ನೀವು ಹೇಗೆ ಯೋಚನೆ ಮಾಡ್ತಿರೋ ಆ ತರ. ದರ್ ಇಸ್ ಅ ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಅನ್ಕಾನ್ಶಿಯಸ್ ಅಂತ ಹೇಳ್ತವೆ. ಪ್ರಜ್ಞಾ, ಮಾನಸಿಕ ಪ್ರಜ್ಞಾ, ದೈಹಿಕ ಪ್ರಜ್ಞಾ, ಬುದ್ಧಿ ಪ್ರಜ್ಞಾ, ಈ 3 ಜಾಗೃತ ಆಗಿರ್ಬೇಕು. ಸೊ ದಯಮಾಡಿ ಈ ಲಿಂಗ ಮುದ್ರೆ, ಈ ಅಗ್ನಿಯ ವಿಶೇಷ ಬಲ, ಭಯ ನನಗೆ, ಇದನ್ನ ನಾನು ಹಾಕೋಲ್ಲ. ವೆರಿ ರೇರ್. ತುಂಬಾ ಚಳಿ ಆಗ್ತಿದೆ ಅಂದ್ರೆ ಇದನ್ನ ಹಾಕೋತೀನಿ. ಹೊಟ್ಟೆಯಲ್ಲಿ ಚಳಿ ಹಿಡಿದು ಬಿಟ್ಟಿದೆ, ಗಡ 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 ಅನ್ನಿಸ್ತಿದೆ ನಮಗೆ. ಸಿಕ್ಕಾಬಿಟ್ಟೆ ಹೊಟ್ಟೆಯಲ್ಲಿ ಚಳಿ ಬಿದ್ದಾಗ ಈ ಮುದ್ರೆ ಹಾಕಿಸ್ತೇವೆ. ಹೊಟ್ಟೆಯಲ್ಲಿ ಚಳಿ ಬಿದ್ದ್ಬಿಟ್ಟಿರುತ್ತೆ. ಅದೇನಾಗುತ್ತೋ ಒಳಗಡೆಯಿಂದ ಹೋದ್ರು ಅಂತಿರ್ತೀವಲ್ಲ. ಈ ಜಮ್ಮು ಕಾಶ್ಮೀರಲ್ಲಿ ನೋಡಿ -8°C ಆವಾಗ ಹಾಕಿಸ್ತೀವಿ. ಒಳಗಡೆ ಬೆಂಕಿ, ನಿಮ್ಮ ನಾಭಿಯಲ್ಲಿ ಬೆಂಕಿ ಸೃಷ್ಟಿಯಾಗುತ್ತೆ. ಇದನ್ನ ಮಾಡುವುದರಿಂದ ಅದ್ಭುತ ಶಕ್ತಿ. ಈ ಒಂದು ಒಳಗಡೆ ಇದೆಲ್ಲವನ್ನ ಬಂಧ ಮಾಡಿ ಬರೀ ಬೆಂಕಿನ ಮಾತ್ರ ಹೊರಗಡೆ ತೆಗಿತೀವಿ. ವಾಯುವನ್ನ ದಿಗ್ಬಂಧನ ಮಾಡ್ತೇವೆ, ಆಕಾಶ ತತ್ವವನ್ನು ದಿಗ್ಬಂಧನ ಮಾಡ್ತೇವೆ, ಪೃಥ್ವಿ ತತ್ವವನ್ನು ಮುಚ್ಚಿಡ್ತೇವೆ, ಆ ಒಂದು ತತ್ವವನ್ನು ಪೂರ್ತಿಯಾಗಿ ಬ್ಲಾಕ್ ಮಾಡಿ ಇಟ್ಬಿಡ್ತಾರೆ. ಹೊರಗಡೆ ಬರಬಾರ್ದು, ನೀನು ಅಲ್ಲಿ ಕುತ್ಕೊಂತ ಬಾಗಿಲು ಹಾಕಿ ಈ ಬಾಗಿಲು ಮಾತ್ರ ತೆಗಿತೇವೆ. ಒಳಗಡೆ ಇರೋ ಅಗ್ನಿಯನ್ನು ಮಾತ್ರ ನಮ್ಮ ಬೆಂಕಿ ವಿಪರೀತ ಬೆಂಕಿ ಆಗುತ್ತೆ. ಸೊ ಮೈಯನ್ನ ಬಿಸಿಯಾಗಿಟ್ಕೊಳ್ಳಿ. ಈ ಒಂದು ಅಟ್ಲೀಸ್ಟ್ ಚೈತ್ರ ಮಾಸ ಬರೋವರೆಗೂ ಬಿಸಿಯಾಗಿಟ್ಕೊಳ್ಳಿ. ದಯಮಾಡಿ ಹೇಳ್ತೇನೆ, ನಿಮ್ಮ ದೇಹವನ್ನ ನಿತ್ಯ ಎಷ್ಟೊತ್ತಾಗುತ್ತೋ ಈ ರೀತಿ ಹೆಬ್ಬೆರಳನ್ನ ಈ ರೀತಿ ಅಂದ್ಕೊಂಡು ಹಿಂಗೆ ಗಟ್ಟಿಯಾಗಿ ಹಿಂಗೆ ಈ ತರ ಲಾಕ್ ಮಾಡ್ಕೊಳ್ಳಿ. ಈ ತರ ಬೆರಳುಗಳೆಲ್ಲ ಜೋಡಿಸ್ಕೊಳ್ಳಿ. ನೋಡಿ ನಾನು ಯಾವ ತರ ಹಾಕೊಂಡಿದ್ದೇನೆ. ಈ ಒಂದು ಮುದ್ರೆಯನ್ನ ಹಾಕೊಳ್ಳಿ ಮಕ್ಕಳೇ. ನನ್ನ ಮಾತು ಕೇಳಿ. ಇನ್ನು 2ನೇದು ನಾನು ಹೇಳದ್ನಲ್ಲ, ವಜ್ರ ಮುಷ್ಟಿ. ಈ ರೀತಿ ಒತ್ತಬೇಕು. ಇದು ಕೈ ನೋಡಿ ಹೆಂಗ್ ಶೇಕ್ ಆಗ್ತಿದೆ, ಗಟ್ಟಿಯಾಗಿ ಇಡೀ ದೇಹವೆಲ್ಲ ಕಲ್ಲಾದಂಗೆ ಆಗುತ್ತೆ. ಭುಜ, ಕುತ್ತಿಗೆ, ಶೋಲ್ಡರ್ಸ್ ಎಲ್ಲ ಹಾರ್ಟ್ಗೆ ಬ್ಲಡ್ ಪಂಪ್ ಆಗುತ್ತೆ. ಮೋಷನ್ ಪರ್ಫೆಕ್ಟ್ ಆಗುತ್ತೆ. ಅಷ್ಟು ಶಕ್ತಿ ಇದರಿಂದ. ಈ ತರ ನೀಟಾಗಿ ಈ ತರ ಮಡಚ್ಬಿಟ್ಟು ಈ ರೀತಿ ಗಟ್ಟಿಯಾಗಿ ಈ ತರ ವಜ್ರ ಮುಷ್ಟಿ ಈ ತರ ಎಷ್ಟೊತ್ತಾಗುತ್ತೋ ಗಟ್ಟಿಯಾಗಿ ಒತ್ತಿಂಗ್ ಇಟ್ಕೊಳ್ಳಿ. ಗಟ್ಟಿ ಕೈಗಳು, ಬೆರಳುಗಳೆಲ್ಲ ಇಡೀ ದೇಹ ಹಿಂಗೆ 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 ಗಟ್ಟಿ ಅಂತೀವಲ್ಲ ನಾವು. ಆ ರೀತಿ 1 ನಿಮಿಷ, 2 ನಿಮಿಷ, 3 ನಿಮಿಷ, 4 ನಿಮಿಷ ನೀವು ಮಾಡಿ. ದಿನಕ್ಕೊಂದು 4 ಬಾರಿ, 5 ಬಾರಿ, 6 ಬಾರಿ ಮಾಡಿ. ನಿಮ್ಮ ದೇಹದ ಒಳಗಡೆ ಇರತಕ್ಕಂಥ ಶಕ್ತಿಯನ್ನ ವಿಜೃಂಭಿಸ್ತೇವೆ. ನಮ್ಮ ಒಳಗಡೆ ಶಕ್ತಿಯೂ ಇದೆ, ನಿಶಕ್ತಿಯೂ ಇದೆ. ಆಕಾರವೂ ಇದೆ, ವಿಕಾರವೂ ಇದೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇದೆ. ನಮಗೇ ಗೊತ್ತಿಲ್ಲದ ಕೆಲವು ವಿಕಾರಗಳು. ಅಯ್ಯೋ ನಾನು ಇಷ್ಟಪ್ಪ, ಹಂಗಾಗ್ಬಿಡುದಪ್ಪ, ಹಿಂಗೆ ಹೇಳ್ತಾ ಕೂತ್ಕೊಳ್ಳೋದು ನಾವು. ಏನೂ ಇಲ್ಲ, ಎದ್ದೋಳ ಅಂತ ಹೇಳ್ದಂದ್ರೆ ಅದು ಎದ್ದೋಳುತ್ತೆ ಮಕ್ಕಳು. ಅದು ಎದ್ದೋಳುತ್ತೆ. ನಮ್ಮ ಶಕ್ತಿ ಅಪರೂಪದ ಒಂದು ಅದ್ವಿತೀಯ ಶಕ್ತಿಗಳು ನಮ್ಮ ದೇಹದಲ್ಲಿ ಭಗವಂತ ಕೊಟ್ಟಿದ್ದಾನೆ. ಇಟ್ ಇಸ್ ದೇರ್ ಬೈ ಬರ್ತ್, ಇಟ್ ಇಸ್ ದೇರ್. ಬಟ್ ನಾವು ಅದನ್ನ ಜಾಗೃತ್ ಮಾಡಿಲ್ಲ. ಜಾಗೃತ್ ಮಾಡ್ಕೊಳ್ಳಿ. ಸೊ ಇದನ್ನ, ಈ ವಜ್ರಮುಷ್ಟಿ ಎಲ್ಲವನ್ನ ಸೇರಿಸಿ ಈ ಅಗ್ನಿ ತತ್ವವನ್ನು ಮಾತ್ರ ಹೊರಗಡೆ ತಂದು ನೋಡಿ. ಈ 4 ತತ್ವಗಳನ್ನ ಕಟ್ಟಾಕಿದ್ವಿ, ಅಗ್ನಿ ತತ್ವ ಮಾತ್ರ ಹೊರಗಡೆ ತಗೊಂಡ್ಬಂದು ಗಟ್ಟಿಯಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಕೂತಿದ್ದಾನೆ. ಎಷ್ಟೊತ್ತಾಗುತ್ತೋ 1 2 3 4 5 6
7, 8, 9, 10 ಈ ತರ ನಿಮ್ಗೆ ಎಷ್ಟು ಕೌಂಟ್ ಮಾಡಕ್ಕಾಗುತ್ತೋ 4ರಿಂದ 5 ನಿಮಿಷ. 1 ನಿಮಿಷಕ್ಕೆ 60 ಅಂತ ಹೇಳ್ದ ಅಂದ್ರೆ 240ರಿಂದ 250 ಕೌಂಟ್ ಮಾಡಿ. ಬಿಟ್ಟು ನೋಡಿ ಇದೆಲ್ಲ ಹೆಂಗ್ ಅನ್ಸುತ್ತೆ ನಿಮ್ಗೆ ಅಂತ. ಇದ್ರೆಲ್ಲ ಹಿಡ್ಕೊಂಡಿರೋದೆಲ್ಲ ಬಿಡುತ್ತೆ. ಜಾಯಿಂಟ್ ಹಿಡ್ಕೊಂಡಿರೋದೆಲ್ಲ ಈ ತರ ಹಿಂಗಿರೋದೆಲ್ಲ ದೇಹ ಈ ತರ ಏನೋ ಹಿಂಗ ಆಗ್ಬಿಟ್ಟಿದೆ ಅಲ್ವಾ, ಧನಸ್ಸಿನ ತರ ಬಾಗ್ಬಿಟ್ಟಿದಲ್ವಾ, ಎಲ್ಲ ರಿಲೀಸ್ ಆಗುತ್ತೆ. ಒಂಥರ ಮೈಂಡು ನಿಮ್ಮ ಒಳಗಡೆ ಇರೋ ಸ್ಟ್ರೆಸ್ ಎಲ್ಲ ಹೊರಗಡೆ ಬ್ಲಾಸ್ಟ್ ಆಗಿ ಹೊರಗಡೆ ಬಂದ್ಬಿಡುತ್ತೆ. ಎಲ್ಲ ಭಾರ, ಒಂಥರ ಮಾನಸಿಕ ಭಾರ, ದೈಹಿಕ ಭಾರ, ಇದೆಲ್ಲದಿಂದಲೂ ಹೊರಗಡೆ ಬರ್ತೀರಿ. ನನ್ನ ಮಾತು ಕೇಳಿ ಮಕ್ಕಳೇ, ಯಾವ್ದ್ಯಾವುದೋ ಈ ಥರ ಪ್ರಚೋದನೆ, ಇನ್ನೊಂದು ಅನ್ನತಕ್ಕಂಥದ್ದು ಪ್ರಚೋದನೆಗೆ ಒಳಗಾಗಬೇಡಿ. ಬಿಸಿ ಊಟ ತಿನ್ನಿ, ಬಿಸಿ ನೀರು ಕುಡೀರಿ ಕಂಪಲ್ಸರಿ. ಬೆಳಿಗ್ಗೆ ಎದ್ದು 1-2 ಬೇವಿನೆಲೆ ಬಾಯಲ್ಲಿ ಹಾಕ್ಕೊಳ್ಳಿ. ದಿನಾ 2 ಬೇವಿನೆಲೆ ಈ 1-2 ತಿಂಗಳು ಹಾಕ್ಕೊಳ್ಳಿ. ಹೀಟ್ ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ, ಆಯ್ತು, ತಂಪು ಮಾಡುತ್ತೆ, ಹಾಕ್ಕೊಳ್ಳಿ. ನಿರೋಧಕ ಶಕ್ತಿ ಬ್ಯೂಟಿಫುಲ್. ಕರ್ಬೇವಿನ ಸೊಪ್ಪು, ಬೇವಿನ ಸೊಪ್ಪು ಇದೆ. ಕರ್ಬೇವಿನ ಸೊಪ್ಪನ್ನು ಕೂಡ ಒಂದು ಸ್ವಲ್ಪ ಒಗ್ಗರಣೆ ಊಟದಲ್ಲಿ ಇರಲಿ, ಸೇವಿಸಿ. ಇಲ್ಲ ಕರ್ಬೇವಿನ ಸೊಪ್ಪಲ್ಲೇ 1-2 ಮೆಣಸಿನಕಾಳು ಇಟ್ಕೊಬಿಟ್ಟು ಬೆಳಿಗ್ಗೆ ಎದ್ದು ಅಗದು ತಿನ್ನಿ. ದ್ಯಾಟ್ ಇಸ್ ಆಲ್ಸೋ ಬ್ಯೂಟಿಫುಲ್. ಮಾಡಿ, ಒಂದೇ ದಿನಕ್ಕಾಗೋಲ್ಲ. ಒಂದು ಕಡಿಮೆ ಅಂದ್ರೂ ಒಂದು ಮಗು ಬೆಳಿಲಿಕ್ಕೆ 3 ವರ್ಷ ಬೇಕು ಹೇಗೆ ಅನ್ನೋ ಥರನೋ ಒಂದು ಮಿನಿಮಮ್ 90 ದಿನ, 108 ದಿನ, 180 ದಿನ ಬೇಕು. ನಾವೇನು ಗೊತ್ತಾ, 1 ವಾರ. ಯಾರೋ ಮನೆ ನಾನು ಮಾತಾಡ್ತಿದ್ದೆ ಫೋನಲ್ಲಿ, ಗುರುಗಳೇ ಪರಿಹಾರ ಎಷ್ಟು ದಿನ ಮಾಡಬೇಕು ಅಂತ, ಕನ್ನಡಕ ಎಷ್ಟು ದಿನ ಹಾಕೋಬೇಕು ಕಣ್ಣೋದ್ರೆ ಅಂತ ಕೇಳಿದೆ. ಜೀವನ ಪರ್ಯಂತ ಹಾಕೋಬೇಕು. ಸರಿ, ಕಾಲಕ್ಕೆ ಚಪ್ಪಲಿ ಹೊರಗಡೆ ಹೋಗೋಗಿ ಎಷ್ಟು ಹೊತ್ತು ಹಾಕೋಬೇಕು? ಯಾವಾಗ್ಲೂ ಹಾಕೊಂಡೇ ಹೋಗ್ಬೇಕು, ಕಸದಲ್ಲಿ ಕಾಲಿಡಕ್ಕಾಗುತ್ತಾ? ಪರಿಹಾರನೂ ಹಾಗೆ. ನೀವು ಮಾಡುವ ನಿಯಮಗಳು ಹಾಗೆ ಮಾಡೋಲ್ಲ. ನಾವೆಲ್ಲ ಪರಿಹಾರಕ್ಕೆ 40 ದಿನದಲ್ಲಿ ಮುಗಿದು ಬಿಡ್ಬೇಕು, ದಾನ 3 ದಿನದಲ್ಲಿ ಮುಗಿದು ಬಿಡ್ಬೇಕು, 3 ವಾರದಲ್ಲಿ 3 ಅಮಾವಾಸ್ಯೆ 6 ಅಮಾವಾಸ್ಯೆಯಲ್ಲಿ ಮುಗಿದು ಬಿಡ್ಬೇಕು. ನಾವು ಸತ್ಯ ಒಪ್ಕೊಳ್ಳಲ್ಲ. ಇದು ಬೇಡ, ಮಾಡಬೇಡಿ ಮದುವೆ. ನೆನ್ನೆ ಕೂಡ ಒಂದು ಜಾತಕ ಮಾತಾಡ್ತಿದೆ, ದುರಂತವಾಗಿ ಬಿಟ್ಟಿದೆ ಅನ್ನತಕ್ಕಂಥದ್ದು. ಗುರುಗಳೇ ಆಗ್ಬಿಟ್ಟಿದೆ. ಆಗೋಕ್ ಮೊದ್ಲು ಕೇಳಿದ್ಯಾ, ಮಾಡ್ಕೊಳಕ್ ಮೊದ್ಲು ಕೇಳಿದ್ಯಾ, ಏನ್ ಗನ್ ಪಾಯಿಂಟ್ ಅಲ್ಲಿ ನಿಂಗೆ ಮದುವೆ ಮಾಡುದ ಅಂದ್ರೆ ಎಲ್ಲ 1.5 ತಿಂಗಳಲ್ಲೇ ಆಗ್ಬಿಡ್ತು. ಹೋಗು, ದುರಂತ ಆಗ್ಬಿಟ್ಟಿದೆ. ಈ ಕಣ್ಣೀರಿಟ್ಟೇನ್ ಪ್ರಯೋಜನ? ಮೊದಲನೇ ಮದುವೆ 3 ದಾರಿ, 2ನೇ ಮದುವೆ ರಹದಾರಿ ಅಂತಕ್ಕಂಥದ್ದು. ಸೊ ದಯಮಾಡಿ ಜಾಗ್ರತೆ. ರಾತ್ರಿ ಹೊತ್ತು ಮಲ್ಕೊಳ್ಳೋವಾಗ ಒಂದು ಸ್ವಲ್ಪ ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಒಂದೆರಡು ತೆಂಗಿನ ಎಣ್ಣೆ, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಒಂದಿಷ್ಟೇ ಪಚ್ಚಕರ್ಪೂರ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿರೋ ಎಣ್ಣೆಗೆ ಅದನ್ನ ಹಾಕ್ಬಿಟ್ಟು ಅಂಗಾಲಿಗೆ, ಅಂಗೈಗೆ, ಎದೆಗೆ, ಬೆನ್ನಿಗೆ ಬೆಚ್ಚಗೆ ಮಲ್ಕೊಳ್ಳಿ. ಒಂದು ಮಂಕಿ ಕ್ಯಾಪ್ ಹಾಕೊಂಡು ಮಲ್ಕೊಳ್ಳಿ. ನೆತ್ತಿಗೆ ಇದಕ್ಕೆಲ್ಲ ಸ್ವಲ್ಪ ಹಚ್ಕೊಳ್ಳಿ. ಥಂಡಿ ಗಾಳಿ ಹೊಡಿದಿದ್ದಾಗೆ ಸ್ವಲ್ಪ ಕಿಟಕಿ ಬಾಗ್ಲು ಹಾಕೊಳ್ಳಿ. ಸ್ವಲ್ಪ ಸಾಕ್ಸ್ ಹಾಕೊಂಡು ಮಲಗಬೇಡಿ, ಎಣ್ಣೆ ಹಚ್ಚಿ ಮಲ್ಲಿಗೆ. ಆಗಲ್ವಾ? ನಾವೆಲ್ಲ ಇವತ್ತೇನ್ ಮಾಡ್ಬಿಟ್ಟಿದ್ವಿ, ಮನೆಗೆಲ್ಲ ಟೈಲ್ಸು ಗ್ರಾನೈಟು ಹಾಕೋಬಿಟ್ಟು ಥಂಡಿ ತಂದು ನಮ್ಮ ಮನೇಲಿ ಇಟ್ಕೊಬಿಟ್ಟಿದ್ವಿ. ಗಾರೆ ನೆಲೆ ಇರೋವಾಗ, ನೆಲ ಇರೋವಾಗ ಹಿಂಗೆಲ್ಲ ಇರ್ಲಿಲ್ಲ. ಸಗಣಿ ಸಾಸಿದ ಮನೆ ಇರುವಾಗ ಈ ತರ ಕಾಲು ಎಳೆಯೋದು ಇನ್ನೊಂದು ಆಗೋದು ಆಗ್ತಿರ್ಲಿಲ್ಲ. ಇವತ್ತೇನ್ ಮಾಡಿ ಇಟ್ಕೊಬಿಟ್ಟಿದ್ದೀವಿ, ಎಲ್ಲ ತಂದು ಗ್ರಾನೈಟು ನಾವು ರಾಜಸ್ಥಾನದಿಂದಲೇ ತಂದು ಹಾಕ್ಬೇಕು. ಒಬ್ಬೊಬ್ಬರಿಗೆ ಹೇಳ್ಕೊಬಿಟ್ಟು ಮಂಡಿ ನೋವು. ಇದ್ರಲ್ಲಿ ನಮ್ಮೂರಿಂದಲ್ಲ ಮಕ್ಕಳೇ, ನಮ್ಮೂರಿನ ಮನೆ ಅಲ್ಲ, ಅಲ್ಲಲ್ಲಿಂದಲೂ ಮಾರ್ಬಲ್ಗಳು. ಹೋಗಿ ಎಳ್ದಾಕೊಳ್ಳಿ. ಇವಾಗ ಕೈ ಹಿಂಗೇಳಿತ್ತು, ಕಾಲು ಹಿಂಗೇಳಿತ್ತು, ಮೂತಿ ಹಿಂಗೇಳಿತ್ತು, ಹಿಂಗ ಹಾಕ್ತಿದಾವೆ. ಎಲ್ಲ ನಾವು ಪಕ್ಕದ ಪಕ್ಕದವ್ರದ್ದು ನೋಡ್ಬಿಟ್ಟು ಸ್ಟಂಟ್ ಮಾಡಕ್ ಹೋಗ್ಬಿಟ್ಟು ಇವಾಗ ಸ್ಟಂಟ್ ಮ್ಯಾನ್ ಆಗ್ಬಿಟ್ಟಿದೀವಿ. ಸ್ಟಂಟ್ ಮ್ಯಾನ್ ಎಲ್ಲ ಬೆಡ್ ಮ್ಯಾನ್ ಆಗ್ಬಿಟ್ಟಿದ್ದಾವೆ. ಇದೇ ಮಾಡ್ತಿರೋದು. ಪಕ್ಕದ ಮನೆಯವ್ರೇನೋ ಪಿಜ್ಜಾ ಬರ್ಗರ್ ತಿಂದ್ರು ನಾವು ತಿನ್ಬೇಕು, ಪಕ್ಕದ ಮನೆಯವ್ರೇನೋ ನಾರ್ತ್ ಇಂಡಿಯಾ ತಾಲಿ ತಿಂದ್ರು ನಾವು ತಿನ್ಬೇಕು, ಪಕ್ಕದ ಮನೆಯವ್ರೇನೋ ಚೈನೀಸ್ ಫುಡ್ಗಳು ತಿಂತಿದ್ದಾರೆ ಪಕ್ಕದಲ್ಲಿ, ಅದು ಯಾವಾಗ್ಲೂ ಒಂದ್ಸಲಿ ಓಕೆ ಬೇಕು, ಬಾಯಿಗೆ ರುಚಿ ಬೇಕು, ಯಾವಾಗ್ಲೂ ಒಂದ್ಸಲಿ ತಿನ್ನೋಣ. ನಮ್ಮೂರು ಊಟವನ್ನೇ ತಿನ್ನೋಣ. ಇಲ್ಲ, ನಾನ್ ಮಾಡೋದು ಹೀಗೆ. ಅವರೇಕಾಳು ಸಿಗುತ್ತಾ ನೋಡಿ, ಅವರೇಕಾಳು, ಅವರೇ ಬೇಳೆ, ವಾಮೂಟ ಅದು. ಅದಕ್ಕೆ ನೋಡಿ ದೇವರ ಸೃಷ್ಟಿ. ಈ ಒಂದು ಡಿಸೆಂಬರ್ ಜನವರಿನಲ್ಲಿ ಅವರೇಕಾಳು, ಅವರೇಕಾಯಿ ಸಂತೆ. ಅದರಲ್ಲಿ ಬಸ್ಸಾರು ಮಾಡ್ಕೊಳ್ಳೋದು, ಮಸ್ಸಪ್ ಮಾಡ್ಕೊಳ್ಳೋದು, ಸಾಂಬಾರ್ ಮಾಡ್ಕೊಳ್ಳೋದು ಬೆಚ್ಚಗೆ ವಾಮಾಗಿ ಇಡುತ್ತೆ. ದೇಹದಲ್ಲಿರೋ ವಾಯು ಎಲ್ಲ ತೆಗೆಯುತ್ತೆ.
ನನ್ನ ಮಾತು ಕೇಳಿ, ಆಯಾಯ ಪ್ರಕೃತಿಗೆ ತಕ್ಕಂತೆ, ಋತುಮಾನಕ್ಕೆ ತಕ್ಕಂತೆ, ಆಯಾಯ ಸ್ಥಳಕ್ಕೆ ತಕ್ಕಂತೆ ಊಟ ತಿನ್ಬೇಕು. ಮಂಗಳೂರವ್ರು ಮೀನ್ ತಿಂತಾರೆ, ಎಲ್ರೂ ಅಂತಲ್ಲ, ಅವ್ರವ್ರ ಊಟ ಪದ್ಧತಿ ಆಯ್ತಾ. ನಾವು ಬೆಳಗ್ಗೆ ನಾವೊಂದು ತಿಂತೀವಿ, ಉತ್ತರ ಕರ್ನಾಟಕದವ್ರು ಒಂದು ತಿಂತಾರೆ. ಆಯಾಯ ಊರು, ಆಯಾಯ ಜಾಗ, ಆಯಾಯ ಪ್ರಕೃತಿ, ಅದು ನೆನ್ಪಿಟ್ಕೊಳ್ಳಿ. ನೀವೇನೇನೋ ಮಾಡಕ್ ಹೋಗ್ಬೇಡಿ, ಏನೇನೋ ಬದಲಾವಣೆ ಮಾಡಕ್ ಹೋಗ್ಬೇಡಿ. ನೋಡಿ ತಿನ್ನಿ, ಕಲ್ತ್ಕೊಳ್ಳಿ, ಇನ್ಮೇಲೆ ತಿಳ್ಕೊಳ್ಳಿ. ಯಾರಾದ್ರೂ ಡಾಕ್ಟರ್ಗಳು, ಫುಡ್ ಸ್ಪೆಷಲಿಸ್ಟ್ಗಳಿದ್ದಾರೆ, ನ್ಯೂಟ್ರಿಷನ್ ಎಕ್ಸ್ಪರ್ಟ್ಗಳಿದ್ದಾರೆ, ಓದ್ಕೊಂಡಿರೋರ್ನ ಕೇಳಿ. ಈ ಗೂಗಲ್ ಅಲ್ಲಿ ಬಂದ್ಬಿಟ್ಟು, ಈ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಬುರುಡೆ ದಾಸರುಗಳು ತುಂಬಾ ಜನ ಆಗ್ಬಿಟ್ಟಿದ್ದಾರೆ. ಬೇಜಾರು ಮಾಡ್ಕೋಬೇಡಿ. ದೇ ಹ್ಯಾವ್ ಸ್ಟಡಿ ಮಾಡಿರೋ ಡಾಕ್ಟ್ರೇ 42ನೇ ವಯಸ್ಸಿಗೆ ಎಷ್ಟೋ ಸಾವಿರ ಹೃದೋಗ ತಜ್ಞರಿಗೆ ಹಾರ್ಟ್ ಆಪರೇಷನ್ ಮಾಡಿದವರು ಕಾರ್ಡಿಯಾಕ್ ಅರೆಸ್ಟ್ ಎಲ್ಲ ಹೋಗಿದ್ದಾರೆ, ನೆನ್ಪಿಟ್ಕೊಳ್ಳಿ. ಅದ್ರ ಮುಂದ್ಗಡೆ ನಾವೇನು ಮಾಡಕ್ಕಾಗೋದಿಲ್ಲ. ಅವ್ನು ಬಂದಾಗ ಬರ್ತಾನೆ, ಅದು ಬಿಡಿ. ಹೇಳ್ತೇವೆ ನಾವು, ಇದು ತಿನ್ಬಾರ್ದಿತ್ತು, ಅದು ತಿನ್ಬಾರ್ದಿತ್ತು, ಅದೆಲ್ಲ ಏನೂ ಇಲ್ಲ. ಎಂಥದಿಲ್ಲ, ನಿಮ್ಮ ಪ್ರಕೃತಿಯ ಊಟ. ಸೊ ಅದರಿಂದ ಈ ವಜ್ರಮುಷ್ಟಿಯನ್ನು ಕೂಡ ಆದಷ್ಟು ಅಭ್ಯಾಸ ಮಾಡ್ತಕ್ಕಂಥದ್ದು, ನಿತ್ಯ ಇದನ್ನ ಅಭ್ಯಾಸ ಮಾಡಿ. ಎಲ್ಲರೂ ಈ ಸೀಸನ್ ಮಾತ್ರನೇ ಮಾಡ್ಬೇಕು ಗುರುಗಳೇ. ವಜ್ರಮುಷ್ಟಿ ಯಾವಾಗ ಬೇಕಾದ್ರೂ, ಎಲ್ಲಿ ಬೇಕಾದ್ರೂ ಪೂರ್ತಿ ವರ್ಷ ಮಾಡಿ, ಕಟ್ಟಾಗಿ ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳಿ. ದಿನಕ್ಕೊಂದು 4 ಬಾರಿ ನೀವು 48 ದಿನ ಮಾಡಿ. ನಿಮ್ಮ ದೇಹದಲ್ಲಿ ಆಗೋ ಬಲ ನೋಡಿ. ಹೊಟ್ಟೆ ಎಲ್ಲ ಎಳ್ಕೊಂಡ್ಬಿಡುತ್ತೆ, ಹಿಂಗಾಗುತ್ತೆ, ಸ್ಕ್ವೀಸ್ ಆಗುತ್ತೆ, ಒಂಥರ ಶೇಪಿಗೆ ಬರ್ತೀರಿ. ವಜ್ರಮುಷ್ಟಿ, ವಜ್ರದಂತ ಫಳಫಳ ಹೊಳಿತೀರಿ. ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ, ಜೋರಾಗಿ ಓಡುತ್ತೆ, ರಕ್ತ ಬಿಸಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನಮ್ ರಕ್ತ ಬಿಸಿ ಆದ್ರೆ 90% ಆಫ್ ಕಾಯಿಲೆಗಳು ಬರೋದಿಲ್ಲ. ರಕ್ತ ತಣ್ಣಗಾದ್ರೇನೆ, ಹೆಪ್ಪುಗಟ್ಟಿದ್ರೇನೆ ಕಫ ಕಟ್ಟೋದು. ಅದಕ್ಕೆ ವಯಸ್ಸಾದ ಕಾಲದಲ್ಲಿ ಕಫ ಜಾಸ್ತಿ ಬರುತ್ತೆ, ಕೆಮ್ಮು ಜಾಸ್ತಿ ಆಗುತ್ತೆ. ರಕ್ತ ತಣ್ಣಗಾಗ್ಬಿಟ್ಟಿದೆಯಲ್ಲ ಮಗು, ಚರ್ಮ ಸುಕ್ಕಾಗುತ್ತೆ, ಕಣ್ಣು ಮಂಜಾಗುತ್ತೆ, ಮಬ್ಬಾಗುತ್ತೆ, ಎಲ್ಲ ಒನ್ ಬೈ ಒನ್ ಶುರು ಆಗ್ತಕ್ಕಂಥದ್ದು. ಸೊಂಟ ಹಿಂಗ್ ಬಾಗ್ಬಿಡುತ್ತೆ. ಅದಾಗದಾಗಿ ತಡಿಬೇಕು ಅಂದ್ರೆ ರಕ್ತ ಯಾವಾಗ್ಲೂ ಬಿಸಿ ಇರಬೇಕು, ಬೋನ್ಸ್ ಸ್ಟ್ರಾಂಗ್ ಇರ್ಬೇಕು. ಇದನ್ನ ಮಾಡಿ ನೀವು, ಸಾರಿ ಪಂಪ್ ಆಗುತ್ತೆ ಹೃದಯಕ್ಕೆ ರಕ್ತ ಒಳ್ಳೆ ಪಂಪ್ ಆಗುತ್ತೆ. ದೇಹದ ನಾಡಿ ನರ 72,000 ನಾಡಿ ನರಗಳಿರ್ತಕ್ಕಂಥ ಅಭೂತಪೂರ್ವ ಶಕ್ತಿ ಇರ್ತಕ್ಕಂಥ ಈ ದೇಗುಲವನ್ನ ಕಾಪಾಡ್ಕೊಳ್ಳಿ. ಅವ್ರಿವ್ರ ಮಾತು, ಈ ಪ್ರಚೋದನೆ, ಗಾಬರಿಗಳು ಇನ್ನೊಂದು ಆಗ್ಬೇಡಿ. ಹಿಂಗೂ ಇದೆ. ಹ್ಯಾಂಡ್ ವಾಶ್ ನೀಟಾಗಿ ಮಾಡ್ಕೊಳ್ಳಿ, ಬಿಸಿನೀರಲ್ಲಿ ಕೈ ತೊಳ್ಕೊಳ್ಳಿ, ಬಿಸಿನೀರು ಸ್ವಲ್ಪ ಕುಡಿಯೋ ಅಭ್ಯಾಸ ಮಾಡಿ. ಬಿಸಿನೀರು ಕುಡೀರಿ ಮಕ್ಕಳೇ, ನನ್ನ ಮಾತು ಕೇಳಿ. ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಉಗುರು ಬೆಚ್ಚಗಾದ್ರೂ ಕುಡಿತಕ್ಕಂಥದ್ದು ಮಾಡಿ. ತುಂಬಾ ಬಿಸಿ ಕುಡಿಲಿಕ್ಕೆ ಹೋಗ್ಬೇಡಿ, ಆಗೋಲ್ಲ, ತಟ್ಕೊಳ್ಳಲ್ಲ, ಕುಡಿಲೂಬಾರ್ದು. ತುಂಬಾ ತಣ್ಣಗಿರೋದು, ಫ್ರಿಜ್ಜಲ್ಲಿ ಇರೋದು, ಆಮೇಲೆ ಎಲ್ಲೋ ಹೋಗಿ ತಿನ್ನೋದು ನೋಡ್ಕೊಂಡು, ಥಂಡಿ ಪದಾರ್ಥಗಳಿಂದ ಸ್ವಲ್ಪ ದಿನ ದೂರ ಇರಿ. ಐಸ್ ಕ್ರೀಮ್ ತಿಂತಾನೆ, ಇನ್ನೊಂದು ತಿಂತಾನೆ, ಎಲ್ಲೋ ಹೊರಗಡೆ ತಿಂತಾನೆ, ಅವ್ರು ಹೆಂಗೋ ಮಾಡಿರ್ತಾರೆ ಮಕ್ಕಳೇ, ಅವ್ರಿಗೇನು ವ್ಯಾಪಾರ ಆಗ್ಬೇಕು. ಎಲ್ಲೆಲ್ಲಿಂದಲೂ ಆನ್ಲೈನಿಂದ ತರಿಸ್ಕೊಂಡು ಇನ್ನೊಂದು ನೀವೇ ಹೋಗಿ ಮಲಗ್ಬಿಟ್ರೆ ನಿಮ್ಮ ಮನೆಯವ್ರನ್ನ ಕಾಪಾಡೋದು ಯಾರು ಮಕ್ಕಳೇ? ನನ್ಗೇನೂ ಇಲ್ಲ, ಹೋಗಿ ಮಾಮೂಲಿ ನೀವು ಕೇಳೋದು ಜ್ಯೋತಿಷ್ಯ ಅಷ್ಟೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಹೇಳೋದು ತಪ್ಪಲ್ಲ, ನೀವು ಮಾಡೋದು ಬಿಡಲ್ಲ ಅಷ್ಟೇ. ಎಷ್ಟೋ ಬಾರಿ ಅದು ಅನ್ಸುತ್ತೆ, ತುಂಬಾ ನೋವಾಗುತ್ತೆ, ಆದ್ರೂ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೇನೆ. ಈ ಮುದ್ರೆಗಳು, ಇನ್ನೊಂದು ಸಂಸ್ಕಾರಗಳು, ಪೂಜೆಗಳು, ಈ ಥರದ್ದು ಯಾವುದರದ್ದು ಮೂಲಕ ನಿಮ್ಮಲ್ಲಿ ಒಂದು ಪ್ರಚೋದನೆ. ಸ್ವಲ್ಪ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಎಷ್ಟು ತೆಂಗಿನ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಒಂದು ಬಟ್ಲಲ್ಲಿ ಬಿಸಿ ಮಾಡ್ಕೊಂಡು ಅದರಲ್ಲಿ ಬೆಳ್ಳುಳ್ಳಿ ಹಾಗೆ ಸಿಪ್ಪೆ ತೆಗೆದ ಜಜ್ಜಿ ಎಷ್ಟು ಪಚ್ಚೆ ಕರ್ಪೂರ ಹಾಕಿ ದೇಹಕ್ಕೆ ಹಚ್ಕೊಳ್ಳಿ. ವಾಮ್ ಆಗುತ್ತೆ. ಅದ್ರಲ್ಲಿ ರಾತ್ರಿ ಮಲ್ಕೊಳ್ಳೋವಾಗ ನೀಟಾಗಿ ಅಂಗಾಲಿಗೆ, ಅಂಗೈಗೆ, ಈ ಕಂಕಳ ಕೆಳಗಡೆ ಎಲ್ಲ ಹಚ್ಕೊಳ್ಳಿ. ಒಂದೊಂದು ಡ್ರಾಪ್ ಹಚ್ಕೊಳ್ಳಿ ಮಕ್ಕಳೇ. ಏನೂ ಆಗೋಲ್ಲ. ಮುಖಕ್ಕೆಲ್ಲ ಒಂದ್ ಸ್ವಲ್ಪ ಹಚ್ಕೊಳ್ಳಿ, ಕಿವಿ ಹಿಂದ್ಗಡೆ ಎಲ್ಲ ಚೆನ್ನಾಗಿ ಹಚ್ಕೊಳ್ಳಿ. ಓಕೆ, ಇಲ್ಲೆಲ್ಲ ಹಚ್ಕೊಂಡು ಬೆನ್ನಿಗೆ, ಅತಿ ಮುಖ್ಯವಾಗಿ ಬೆನ್ನಿಗೆ, ಹೃದಯಕ್ಕೆ ಹಚ್ಕೊಂಡು ಅಚ್ಚುಕಟ್ಟಾಗಿ ಮಲಗಿ ಮಕ್ಕಳೇ. ಬೆಚ್ಚಗಿರಿ. ಆಯ್ತು, ಯಾರ್ದೋ ಮಾತು ಕೇಳ್ಕೊಂಡು ಅದು ತಿಂತಾನೆ, ಇದು ತಿಂತಾನೆ, ಆಗಾಬ್ರಿ ಈಗಾಬ್ರಿ, ಆಸ್ಪತ್ರೆ ಇದಾಗ್ಬಿಟ್ಟಿದೆ. ಇದು ಒಂದು ಕಾಮನ್ ವೈರಲ್ ಇನ್ಫೆಕ್ಷನ್. ಗಾಬರಿ ಪಡಬೇಡಿ, ಪ್ರಾಣಾಂತಿಕ ಆಗೋಲ್ಲ. ಶನಿ ಚೆನ್ನಾಗಿದ್ದಾನೆ, ಯಾಕಂದ್ರೆ ಕುಂಭಕ್ಕೆ ಬರ್ತಿದ್ದಾಗೆ ಮಕರದಿಂದ ಅವ್ನು ಬಿಟ್ಟೋದ. ಸೊ ದರ್ ಇಸ್ ನೋ ಥ್ರೆಟ್. 2023ಗೆ ಅವ್ನು ಪೂರ್ಣ ಕುಂಭಸ್ಥನಾಗಿ ಯಾವಾಗ ಬಂದು ಕೂತ್ಕೊಂಡು
ಹೋಯ್ತು. ಸೆಕೆಂಡ್ ವೇವ್, ಥರ್ಡ್ ವೇವ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಹಂಗಾಗುತ್ತೆ. ಮನುಷ್ಯರು ಪೂರ್ತಿ ಹೊರಟೋಗ್ತಾರೆ. ಇದೆಲ್ಲ ಏನೇನೋ ಕಥೆಗಳು ಹೇಳಿದ್ರು, ಅವೆಲ್ಲ ಏನಿಲ್ಲ. ಕುಂಭದಲ್ಲಿ ಆಯುಷ್ಯಕಾರಕ ಶನಿ ಪರಿಪೂರ್ಣವಾಗಿ ಗುರುಸಾರದಲ್ಲಿ ಕೂತಿದ್ದಾನೆ. ಅಂದ್ರೆ ಅದರ ಅರ್ಥ ಜೀವ ಕೊಡೋ ಮನೆಯಲ್ಲಿ ಜೀವಕಾರಕ ಗುರು ಆಯುಷ್ಯಕಾರಕನ ರೂಪದಲ್ಲಿರುವುದರಿಂದ ಆಯುಷ್ಯಕ್ಕೆ ತೊಂದರೆ ಬರೋದಿಲ್ಲ. ದಿಸ್ ಇಸ್ ಮೈ ಕಮಿಟ್ಮೆಂಟ್, ಡೋಂಟ್ ವರಿ. ಜನಸಾಮಾನ್ಯರಿಗೇನು ಆಗಲ್ಲ, ಯಾರೋ ದೊಡ್ಡವ್ರಿಗೇನೋ ಆಗುತ್ತೆ, ಬಿಟ್ಟಾಕಿ. ವಯಸ್ಸಾದ ಶನಿ ಅವರು ಮಾಡಿದವರು ಏನೋ ಬಿಟ್ಟಾಕಿ, ನೀವು ಅದ್ರ ತಲೆ ಕೆಡಿಸ್ಕೊಬಿಡಿ. ನೆಮ್ಮದಿಯಾಗಿರಿ, ಅಚ್ಚುಕಟ್ಟಾಗಿ ಒಳ್ಳೆ ಮಾತಾಡಿ, ಒಳ್ಳೆ ಧ್ಯಾನ ಮಾಡಿ, ಒಳ್ಳೆ ಚಿಂತನೆ ಮಾಡಿ, ನಿಮ್ಮ ಸಬ್ ಕಾನ್ಶಿಯಸ್ ಅನ್ನ ಜಾಗೃತಿ ಮಾಡಿ, ಮನಸ್ಸಿನಲ್ಲಿರುವಂತ ಆ ಮನೋಶಕ್ತಿಯನ್ನ, ದಿವ್ಯ ಶಕ್ತಿಯನ್ನ ಜಾಗೃತಿ ಮಾಡಿ. ಇದನ್ನ ಮಾಡಿ, ಜಾಗೃತಿ ಆಗುತ್ತೆ. ದೇಹಕ್ಕೂ ಜಾಗೃತಿ ಆಗುತ್ತೆ, ಮನಸ್ಸಿಗೂ ಜಾಗೃತಿ ಆಗುತ್ತೆ. ಆ ಶಕ್ತಿ ಹೊರಗಡೆ ಬರುತ್ತೆ. ನೋಡಿ ಆ ಶೇಕಿಂಗ್ ಆಗ್ತಿರೋದು. ನಾವೊಂದು ಹೀರೋ ಮೊನ್ನೆ ನೋಡಿದ್ರೆ ಮೈಕ್ ಇಟ್ಕೊಳ್ಳೋಕ್ಕೂ ಗಡಗಡ ಅಂತವನೆ. ಫಿಲಮ್ ನಲ್ಲಿ ನೋಡ್ಬೇಕು, ಒಬ್ಬೊಬ್ಬನ ಹೊಡೆದ್ರೆ 10 ಜನ ಎಗರ್ತಿರೋನು ಬೆಲ್ಲ 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 ಬೆಲ್ಲ. ಎಲ್ರಿಗೂ ಕಾಯಿಲೆನೇ ಬರೋದು, ಎಲ್ರಿಗೂ ವೀಕ್ನೆಸ್ಸೇ ಬರೋದು, ಎಲ್ರಿಗೂ ಬಂದೇ ಬರುತ್ತೆ. ನೀವಾದ್ರೂ ನಾನಾದ್ರೂ. ನಮ್ಮಪ್ಪ ಎಂತ ಬಲಭೀಮ ಗೊತ್ತಾ? ಅಯ್ಯೋ ಅಂತವನು ಇವತ್ತು ಒಂದು ಲೋಟ ನೀರು ಇಟ್ಕೋಬೇಕಾದ್ರೆ ಗಡಗಡ. ವಯಸ್ಸಾಗಿದೆ, ವೀಕ್ನೆಸ್ ಇದೆ, ಇಮ್ಯುನಿಟಿ ಇಲ್ಲ. ದಟ್ಸ್ ಇಟ್. ಮಾಡ್ಕೋತೀರಿ ಅಂತ ಅನ್ಕೋತಾನೆ. ಕಾಪಾಡ್ಕೊಳ್ಳಿ ದಯಮಾಡಿ. ಈ ಮೆಸೇಜ್ ಅನ್ನ, ಈ ಒಂದು ವಜ್ರಮುಷ್ಟಿಗೆ ಸಂಬಂಧಪಟ್ಟಂಥದ್ದು, ಲಿಂಗ ಮುದ್ರೆಗೆ ಸಂಬಂಧಪಟ್ಟಂಥದ್ದು, ಊಟ ಉಪಚಾರಕ್ಕೆ ಸಂಬಂಧಪಟ್ಟಂಥದ್ದು ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ. ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಇದರಿಂದ ನನ್ಗೇನು ಬರಲ್ಲ ಮಕ್ಕಳೇ. ಶಂಕರಾಮೃತ ತುಂಬಾ ಚೆನ್ನಾಗಿತ್ತು, ಈಗಲೂ ಕೊರಗಿದೆ. ಅದು ಕೊಟ್ಟಷ್ಟು ಹೆಸರು ನಿಮಗೆ ಗೊತ್ತಿಲ್ಲ, ಕೊಟ್ಟಷ್ಟು ತೃಪ್ತಿ, ಆತ್ಮ ತೃಪ್ತಿ, ಮನೋತೃಪ್ತಿ, ದೈವ ತೃಪ್ತಿ ದೈವಕ್ಕೆ ಮಾತ್ರ ಗೊತ್ತಿದೆ. ಡಿಡ್ ದಟ್ ಸಚ್ ಎ ಬಿಗ್ ರಿಸರ್ಚ್. ಒಂದು 2-2.5 ವರ್ಷ ಅದ್ರ ಹಿಂದ್ಗಡೆ ಬಿದ್ದಂತ ಪರಿಶ್ರಮ. ಬಟ್ ಯಾಕೋ ಎಲ್ಲೋ ಇವತ್ತಿದ್ದಿದ್ರೆ ಅಂತ ಅನ್ಸುತ್ತೆ. ಬೇಡ, ಇರ್ಲಿ. ಅದಕ್ಕೂ ಯಾರೋ ಒಂದು ಒಳ್ಳೆ ಕಮೆಂಟ್ ಕೊಟ್ಟಿದ್ದಾನೆ, ಪುಣ್ಯಾತ್ಮ, ಚೆನ್ನಾಗಿಲ್ಲ, ಅವ್ರ ಹೊಟ್ಟೆ ತುಂಬಿರ್ಲಿ, ತಣ್ಣಗಿರ್ಲಿ. ಇರ್ಲಿ, ಬೇಡ, ಮಾತು ಬೇಡ. ಕಂಟ್ರೋಲ್ ಯುವರ್ ಮೌತ್. ಇರ್ಲಿ, ಇದಿದ್ರೆ ನಿಮಗೆ ತಲುಪಿಸ್ತಿದ್ದೆ, ಏನಾದ್ರೂ ಒಂದು ಮಾಡ್ತಿದ್ದೆ. ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಮಕ್ಕಳೇನು ಬೇಡ ಅಂತ ನನ್ನ ಮನ್ಸಿಗೆ ಆಗಿರೋ ಗಾಯಕ್ಕೆ. ಯಾವುದೂ ಬೇಡ, ಯಾವುದೂ ಬೇಡ. ನಮ್ಮ ಪಾಡಿಗೆ ನಾವು ನಡ್ಸ್ಕೊಂಡು ಹೋಗೋಣ. ದೈವಿಚ್ಛೆ ಇದ್ದಂತಾಗ್ಲಿ, ವಿದ್ಯೆ ಸಾಕು ಅಂತಕ್ಕಂಥದ್ದು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಅಷ್ಟಮಿಯಲ್ಲಿ ಹುಟ್ಟಿದವರಿಗೆ ಸದಾ ಕಷ್ಟಗಳ ಖಂಡಿತ ನಾಳೆನ ಸಂಚಿಕೆಲ್ಲ ಇರ್ತಾರೆ. ಅಷ್ಟಮಿ, ಇವತ್ತು ಅಷ್ಟಮಿ, ರೇವತಿ ನಕ್ಷತ್ರ, ತಾಯಿ ನಮ್ಮ ನಾಡದೇವಿ ಚಾಮುಂಡೇಶ್ವರಿ ದೇವಿಯ ನಕ್ಷತ್ರ. ಆ ತಾಯಿ ಜಗನ್ಮಾತೆ ನಿಂತು ನಡೆಸ್ತಾಳೆ. ಎಲ್ಲರೂ ಇವತ್ತಿಂದ ಕಂಪಲ್ಸರಿ ಒಂದು 48 ದಿನ ಪುಟ್ಟದಾಗ ಒಂದು ದೀಪ ಹಚ್ಕೊಳ್ಳಿ ಮಕ್ಕಳೇ. ಅದೇ ಫೆಬ್ರವರಿ 12, ಫೆಬ್ರವರಿ 15 ನನ್ನ ಮಾತು ಕೇಳಿ, ಕುಜ ಮತ್ತೆ ಮಿಥುನ ಕೊಡೋಗ್ತಾನೆ, ಹಿಂದಕ್ಕೆ ಕೊಡೋಗ್ತಾನೆ. ಆಯ್ತಾ? ಅಷ್ಟ್ರಲ್ಲಿ ಗುರು ವಕ್ರತೆ ಬರ್ತಾನೆ. ಪ್ಲಾನೆಟ್ಸ್ ಆರ್ ಜಸ್ಟ್ ಡಿಸೈನಿಂಗ್. ಮನುಷ್ಯನ ಮೋಸ, ದಗ. ಹೇಳೋದೊಂದು, 2,000 ರೂಪಾಯಿ ಓಟ್ ಹಾಕ್ಬಿಟ್ವಿ ನಮ್ಮ ಮಕ್ಕಳೇ. ನಾವು 2,000 ರೂಪಾಯಿ ಓಟ್ ಹಾಕ್ಬಿಟ್ವಿ, ಫ್ರೀ ಅಂದಿದ್ದ ಓಟ್ ಹಾಕ್ಬಿಟ್ವಿ. ಇವತ್ತು ಅನುಭವಿಸೋದು ನೋಡಿ, ಎಲ್ರಿಗೂ ಇಟ್ಟುಬಿಟ್ರು ಒಂದೇ ಸಲ. ಏನು 40-45% ಹೈಕ್ ಅಂತೆ ಟಿಕೆಟು. ಯಾವುದ್ರಲ್ಲಿ? ಮೆಟ್ರೋನಲ್ಲಿ. ಒಂದು ಹೈವೇದು ಒಂದೇ ವರ್ಷದಲ್ಲಿ ದುಡ್ಡು ಬಂದ್ಬಿಟ್ಟಿದೆ, ಅವ್ರು ಹಾಕಿರೋ ದುಡ್ಡು. ನೆನ್ಪಿಟ್ಕೊಳ್ಳಿ, ಒಂದೇ ವರ್ಷದಲ್ಲಿ ಬಂದಿದೆ 50,000-56,000 ಕೋಟಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಮಕ್ಕಳೇ. ಏನು ಅಂತ ಅನ್ಕೊಂಡಿದ್ದೀರಿ? ವಾಟ್ ನೆಕ್ಸ್ಟ್? ಖರ್ಚು ಮಾಡಿದಿರಲ್ಲಪ್ಪ, ವಾಟ್ ನೆಕ್ಸ್ಟ್?
ಈಗ ನೋಡಿ ಬಸ್ಸುಗಳದೆಲ್ಲ ಇವ್ರು ತಗೊಂಡು ಇವ್ರ ಮೇಲೆ ಹಾಕಿ, ಇವ್ರು ತಗೊಂಡು ಇವ್ರ ಮೇಲೆ ಹಾಕು. ಒಟ್ಟಿನಲ್ಲಿ ಸುಲಿಗೆ ಆಗ್ತಿರೋದು ಯಾರು? ಓಟ್ ಹಾಕ್ದವ್ರು ಯಾರು? 2,000 ರೂಪಾಯಿ ಈ ಫ್ರೀಗಳನ್ನ ನಾನು ಅದಕ್ಕೆ ಹೇಳ್ತಿರ್ತೇನೆ ಆಗಾಗ, ಬಿಟ್ಟಿ ತಗೋಬೇಡಿ, ಬಿಟ್ಟಿ ಕೊಡಬೇಡಿ ಅಂತ ಕೊಡು. ನಮ್ಗೇನಾಗ್ಬಿಡುತ್ತೆ ಗೊತ್ತಾ, ಬಿಟ್ಟಿ ತಗೊಂಡು ಇನ್ನೇನ್ ಕೊಡ್ತಾನೆ ಬರೋನು ಇನ್ನೊಬ್ಬ ಅಂತ ನೋಡ್ತಿರ್ತೀವಿ. ಇವತ್ತಾಗಿರೋದ್ರೆ ಎಲ್ರಿಗೂ ಸೇರಿಸಿ ಇಟ್ಬಿಟ್ರು. ಎಲ್ರಿಗೂ ಸೇರಿಸಿ ಇಟ್ಬಿಟ್ರು. ಅನುಭವಿಸ್ಬೇಕೀಗ. ಎಲ್ರಿಗೂ ಒಂದೇ ಸಲ ಹಾಲಿನ ಬೆಲೆಯಿಂದ ಹಿಡಿದು ಎಲ್ಲ ಹತ್ತುತ್ತೆ ನೋಡಿ, ಎಲ್ಲ ಹತ್ತುತ್ತೆ. ಏನಾದ್ರೂ ಒಂದ್ ಸ್ವಲ್ಪ ಇಳಿದ್ರೆ ಎಣ್ಣೆ ಬೆಲೆ ಇಳಿಬಹುದು. ಯಾಕಂದ್ರೆ ಶನಿ ಪ್ರಬಲವಾಗಿ ಕೂತಿರೋದ್ರಿಂದ ಅಡುಗೆ ಎಣ್ಣೆ ಬೆಲೆ, ಗ್ಯಾಸ್ ಬೆಲೆ ಒಂದ್ ಸ್ವಲ್ಪ ಇಳಿಸ್ಬೋದು. ಇದೊಂಚೂರು ಮಾಡ್ಬೋದು. ಸ್ಟೀಲು, ಸಿಮೆಂಟು, ಇವುಗಳದ್ದು ಒಂಚೂರು ಪೇಂಟು, ಇವುಗಳದ್ದು ಒಂಚೂರು 2 to 5% ಇಳಿಸ್ಬೋದು ಅಷ್ಟೇ, ನಾಟ್ ಮೇಜರ್. ಬಟ್ ಬೇರೆದೆಲ್ಲ ಕದಲಿಸ್ತಕ್ಕಂಥದ್ದಾಗುತ್ತೆ. ದಟ್ ಇಸ್ ದ ಮೇಜರ್ ರಾಶಿ. ರೇವತಿ ನಕ್ಷತ್ರದಲ್ಲಿರತಕ್ಕಂಥ ಒಂದು ಚಂದ್ರ ತಲೆ ಕೆಡಿಸ್ತಾನೆ. ಬುಧ ಆದ್ರೆ ಭಾಗ್ಯದಲ್ಲಿರೋದ್ರಿಂದ ಭಾಗ್ಯೋದಯ. ಬುದ್ಧಿ ಉಪಯೋಗಿಸಿ ಮಾಡತಕ್ಕಂಥ ಕೆಲಸಗಳು ನಿಧಾನ ಮಾಡಿ, ಆತುರ ಬೇಡ, ಗಾಬರಿ ಬೇಡ. ಚಂದ್ರ 12ನೇ ಮನೆಯಲ್ಲಿದ್ದಾಗ ಮನೋಕಾರಕ, ಮಲಗ್ಬಿಟ್ಟಿದ್ದಾನೆ. ಅದು ಬುದ್ಧಿ ಸಾರದಲ್ಲಿ. ಸೊ ಮನಸ್ಸು ಮಲಗಿದೆ, ಬುದ್ಧಿಯೂ ಮಲಗಿದೆ ಅನ್ನತಕ್ಕಂಥದ್ದು. ಸೂರ್ಯನ ಜೊತೆನಲ್ಲಿರೋದ್ರಿಂದ ದೊಡ್ಡವರನ್ನು ಕೇಳಿ ವ್ಯವಹಾರಗಳಿಗೆ ಹೆಜ್ಜೆ ಇಡಿ. ಏನೇ ಮಾಡಿದ್ರು ದೊಡ್ಡವರನ್ನು ಕೇಳಿ ಹೆಜ್ಜೆ ಇಡಿ, ಸಕ್ಸಸ್. ವೃಷಭ ರಾಶಿ. ಚಂದ್ರ ಲಾಭದಲ್ಲಿದ್ದಾನೆ, ಬುಧನ್ ಸಾರದಲ್ಲಿ. ಬುಧ ಅಷ್ಟಮದಲ್ಲಿದ್ದಾಗ ವಿಪರೀತ ಬುದ್ಧಿ. ಕನ್ಸಲ್ಟೆಂಟ್ಸ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್, ಪ್ರಾಜೆಕ್ಟ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ಅದ್ಭುತ ಪ್ರಗತಿ. ಮಿಥುನ ರಾಶಿ. ಕೇಂದ್ರದಲ್ಲಿ ಬುಧ, ಕೇಂದ್ರದಲ್ಲೇ ಚಂದ್ರ. ಸರ್ವಿಸ್ ಓರಿಯೆಂಟೆಡ್ ವೃತ್ತಿಗಳಲ್ಲಿ ಇದ್ದೀರಿ. ಲಾಯರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ, ಫಾರ್ಮಸ್ಯೂಟಿಕಲ್ ಒಂದು ಲೈನಲ್ಲಿ ಕೆಲಸ ಮಾಡ್ತಿದ್ದೀರಾ, ಮೆಡಿಕಲ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಾ, ಸರ್ಕಾರಿ ಮಟ್ಟದಲ್ಲಿ ಗುತ್ತಿಗೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಪ್ರಗತಿ, ಪರವಾಗಿಲ್ಲ, ತೊಂದರೆಗಳೇನಿಲ್ಲ. ಕರ್ಕಾಟಕ ರಾಶಿ. ಬುಧ 6ನೇ ಮನೆ. ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿದೆ ನೋಡಿ. ಕಷ್ಟಪಡದೆ ಯಾವುದೂ ಬರುವುದಿಲ್ಲ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸರ್ವಕಾರ್ಯೇಷು ಮೇ ಸದಾ. ಸದಾ ಜಪದಲ್ಲಿರ್ಬೇಕು. ಸದಾ ಇದ್ರೆ ಅದು ಸಬ್ ಕಾನ್ಶಿಯಸ್ ಇಂದ ನಮ್ಮ ಒಳಗಡೆ ಇರೋ ಮನುಷ್ಯನ ತಟ್ಟೆ ಎಬ್ಬರಿಸ್ಬೇಕು ಮಕ್ಕಳು. ಅದಕ್ಕೆ ಕೀ ಕೊಡ್ತಾ ಇರ್ಬೇಕು. ಈ ರೇಡಿಯೋಗೆ ನಾವು ಟ್ಯೂನ್ ಮಾಡ್ತೀವಿ ಗೊತ್ತಾ, ಆ ಥರ ನಮ್ಮ ಮನಸ್ಸನ್ನ ಟ್ಯೂನ್ ಮಾಡ್ಬೇಕು. ಎದ್ದೋಳೋ, ಓದ್ಕೊಳ್ಳೋ, ಪ್ರಿಪೇರ್ ಆಗೋ, ಇವತ್ತಿನ ಕೆಲಸ. ಬೆಳಿಗ್ಗೆ ಎದ್ದ ತಕ್ಷಣ 10 ನಿಮಿಷ ಇವತ್ತು ಮಾಡುವಂತ ಕೆಲಸಗಳು ಅಷ್ಟೇ ಯೋಚನೆ ಮಾಡಿ. ಇವತ್ತು ಬೈಗುಳ ಏನ್ ಬರುತ್ತೆ, ಯಾರಿಂದ ಬಯಸ್ಕೊತಾನೆ, ಇನ್ನೇನಾಗುತ್ತೆ, ಅದೆಲ್ಲ ಬಿಟ್ಬಿಡಿ. ಅದು ನಡೆಯುತ್ತೆ. ಅದನ್ನ ನಿಮ್ಮ ಮನಸ್ಸಿಗೆ ತಳ್ಳಬೇಡಿ. ನಿಮ್ಮ ಮನಸ್ಸಿಗೆ ತಳ್ಳಬೇಕಾಗಿರೋದು ಇವತ್ತು ಏನೇನ್ ಮಾಡ್ಬೇಕು, ಯಾವ್ಯಾವ್ದು ಮಾಡ್ಕೋಬೇಕು, ಹೇಗ್ ಮಾಡ್ಕೋಬೇಕು, ಯಾವ ಕೆಲಸ, ಯಾವ ಓದು, ಪ್ರಿಪರೇಷನ್ನು, ಅಷ್ಟೇ. ನೀವು ತಳ್ತಾ ಬನ್ನಿ, ಆ ಕಸ ದೂರ ಹೋಗುತ್ತೆ. ನೀವೆಷ್ಟು ಒಳ್ಳೇದು ತುಂಬಿಸ್ತಿರೋ ಕಸ ಹೊರಗಡೆ ಹೊರಟೋಗುತ್ತೆ. ಕಸವನ್ನು ತುಂಬಿಸೋದಲ್ಲ. ಬೆಳಿಗ್ಗೆ ಎದ್ದ ತಕ್ಷಣನೇ ಬೈತಾ ತೆಗಳ್ತಾ, ಒಂದು ರಾಮನಾಮವಿಲ್ಲ, ಒಂದು ವಿಷ್ಣು ಸಹಸ್ರನಾಮವಿಲ್ಲ, ಬೆಳಿಗ್ಗೆ ಎದ್ದೊಳ್ತಾನೆ ಒಂದು ಗೋವಿಂದ ನಾಮವಿಲ್ಲ, ಶಿವನಾಮವಿಲ್ಲ, ಅಮ್ಮನವರ ನಾಮವಿಲ್ಲ. ಬೆಳಿಗ್ಗೆನೆ ಸಹಸ್ರಾರ್ಚನೆಗಳು ಬಾಯಿಂದ ಶುರು ಹಚ್ಕೊಬಿಟ್ಟಿರ್ತಾರೆ. ದುರ್ವಾಸನೆ ಬೀರೋ ಬಾಯಿಂದ ಬರೋದು ಯಾವಾಗ್ಲೂ ದುರ್ವಾರ್ತೆ. ಶುಭವಾರ್ತೆ ಅನ್ನೋದೇ ಬರೋಲ್ಲ. ಬರೀ ಕೆಟ್ಟ ಮಾತುಗಳು, ಕೆಟ್ಟದ್ದೇ. ಅಯ್ಯೋ ಬಿಡಿ ಸರ್, ನಾವು ದರಿದ್ರದವ್ರು. ಈ ಬಾಯಲ್ಲಿ ಯಾರ ಬಾಯಲ್ಲಿ ದರಿದ್ರ ಅಂತ ಬರುತ್ತೋ ಅವ್ರು ದರಿದ್ರರಾಗಿಯೇ ಇರ್ತಾರೆ. ಯಾವಾಗ್ಲೂ ಕೆಟ್ಟ ಭಾಷೆ ಬಳಸ್ತಕ್ಕಂಥವ್ರು ನೋಡಿ. ನೀವು ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ. ನಾನು ಯಾರನ್ನು ಕೆಳಪಡಿಸಿ ಕಿಂಚಿತ್ ಪಡಿಸಿ ಮಾತಾಡ್ತಿಲ್ಲ. ದಯಮಾಡಿ ಕ್ಷಮೆ ಇರಲಿ. ನಾನು ಅಂತ ಕೆಳಸ್ತಾ ಇಂದಲೇ ಬಂದಿರೋದು. ಆದ್ರೆ ನಮ್ಮ ಮನೆಯಲ್ಲಿ ಯಾವತ್ತು ಕೆಟ್ಟ ಮಾತುಗಳು ಮಾತಾಡ್ತಿರ್ಲಿಲ್ಲ. ಅಮ್ಮ ಶುದ್ಧ, ಅಪ್ಪ ಅಂತೂ ಅಪ್ಪ ಮಾತಾಡ್ತಾನೆ ಇರ್ಲಿಲ್ಲ. ಬೆಳಿಗ್ಗೆ ಆದ್ರೆ ಅಜ್ಜನ ಒಂದು ಪುರಾಣ ಭಾಗವತ ಪ್ರವಚನ,
ನೀವು ನೋಡಿ, ಸ್ಲಮ್ ಏರಿಯಾ ಅಂತಾರಲ್ವಾ, ಬೆಳಿಗ್ಗೆ ಹೋಗಿ ಅಲ್ಲಿ ನೋಡಿ, ಅದನ್ನ ಕೇಳಿಸ್ಕೊಂಡು ನೋಡಿ, ಮಹದಾನಂದ ಆಗ್ಬಿಡುತ್ತೆ. ಅವ್ರನ್ನ ನೋಡಿ, ನನ್ನ ಆಫೀಸ್ ಇದೆಯಲ್ಲ, ಆಫೀಸಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿ ಒಂದು ಸ್ಲಮ್ ಏರಿಯಾ ಇದೆ. ಹಾಗೇ ಇದ್ದಾರೆ, ಏರಿಯಾನಲ್ಲಿ ಇರೋರು ಹಾಗೇ ಇದ್ದಾರೆ. ಒಂದು ಫ್ರೆಸಟೌನ್ ಅಂತ ಬರುತ್ತೆ, ಅಲ್ಲಿ ಬರ್ತಾ ಅಲ್ಲೇ ಕಾಟ್ಲೇಕು, ನಿಕಾಲ್ಲೇಕು, ನಟ್ಟ ಬೋಲ್ಟ, ಅಡ್ರ ಪುಡ್ರ ಎಡ್ರ ಇದ್ದೇ, ಆಲ್ ಎಲ್ಲ ಭಾಷೆನೂ ಅಲ್ಲಿರ್ತಾ, ಅಲ್ಲೇ ಇದ್ದಾನೆ. ಅವನು ಬದುಕು ಅದೇ ಇದೆ. ಪೊಲೀಸ್ ಸ್ಟೇಷನ್ ಅಂದ್ರೆ ಸೆಂಟ್ರಲ್ ಜೈಲು. ಬಿಟ್ರೆ ಅವನು ಹೋಗ್ಬಿಟ್ಟು ಇನ್ಯಾವುದೋ ಜೈಲಲ್ಲೂ ಹಾಕ್ಬಿಟ್ಟಿರ್ತಾರೆ, ಕಲಬುರ್ಗಿ ಜೈಲಲ್ಲೂ ಹಾಕ್ಬಿಟ್ಟಿರ್ತಾರೆ. ದ ಬಿಕಮ್ ಲೈಕ್ ದಟ್ ಬಿಕಾಸ್ ದ ಕ್ಲಾಸ್, ದ ಪ್ರಭಾವ, ಸರೌಂಡಿಂಗ್, ಆ ಭಾಷೆ ಜನ. ಎಸ್, ಯಾರೋ ಲಕ್ಷದಲ್ಲೂ ಒಬ್ಬ ಎದ್ದು ಬರ್ಬೇಕಷ್ಟೆ. ಆ ಪ್ರಭಾವನ ಭೇದಿಸ್ಕೊಂಡು ಒಂದು ಕಮಲದ ಹೂ ತರ ಅರಳ್ಕೊಂಡು ಬರೋದು ತುಂಬಾ ಕಷ್ಟ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 10 ನಿಮಿಷ ಕೂತ್ಕೊಳ್ಳಿ ಮಕ್ಕಳು. 10 ನಿಮಿಷ, ದ ಬ್ಯೂಟಿಫುಲ್ ಮೂಮೆಂಟ್. ನಿಮಗೋಸ್ಕರ 10 ನಿಮಿಷ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಕಣ್ಣು ಮುಚ್ಕೊಳ್ಳಿ, ನಿಮ್ಮ ಪಾಡಿಗೆ ಶ್ರೀರಾಮ್ ಶ್ರೀರಾಮ್. ನಿಮ್ಮ ಅಲ್ಲಾನೇ ನೆನೆಸ್ಕೊಳ್ಳಿ, ನಿಮ್ಮ ಜೀಸಸ್ನೇ ನೆನೆಸ್ಕೊಳ್ಳಿ, ನಿಮ್ಮ ಗುರು ಗೋವಿಂದ್ ಸಿಂಗ್ನೇ ನೆನೆಸ್ಕೊಳ್ಳಿ, ನಿಮ್ಮ ಮಹಾವೀರನನ್ನೇ ನೆನೆಸ್ಕೊಳ್ಳಿ, ನಿಮ್ಮ ಬುದ್ಧನನ್ನೇ ನೆನೆಸ್ಕೊಳ್ಳಿ. 10 ನಿಮಿಷ ಕೂತ್ಕೋಬೇಡಿ ಮಕ್ಕಳೇ, ಹೀಗೇ ಕಣ್ಣು ಮುಚ್ಕೊಂಡು ಹೀಗೇ ಕೂತ್ಕೊಳ್ಳಿ. ಭಗವಂತ, ನನಗೆ ಮರಳಿ ಒಂದು ಹೊಟ್ಟು ಕೊಟ್ಟಿದೆಯಾ, ಮರಳಿ ಒಂದು ಬದುಕು ಕೊಟ್ಟಿದೆ, ನಿನಗೆ ಧನ್ಯವಾದ. ಇವತ್ತಿನ ಕರ್ತವ್ಯ ನಾನು ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಮಾಡ್ತೇನೆ. ತಾಯಿಯಾಗಿ, ತಂದೆಯಾಗಿ, ಅಣ್ಣನಾಗಿ, ತಮ್ಮನಾಗಿ, ಯಜಮಾನನಾಗಿ, ಸೇವಕನಾಗಿ, ಬಂಧುವಾಗಿ, ನಿನ್ನ ಭಕ್ತನಾಗಿ ಇದನ್ನ ಮನಸ್ಸಿಗೆ ಹಾಗೆಯೇ ತುಂಬಿಸಿ ಧನ್ಯವಾದ ಹೇಳಿ. ಎಲ್ಲಾರ್ಗೂ ಧನ್ಯವಾದ ಹೇಳ್ತಾ ಬನ್ನಿ. ಮಲ್ಕೊಳ್ಳುವಾಗ, ಎದ್ದೊಳುವಾಗ ನಾವು ಧನ್ಯವಾದ ಹೇಳ್ಬೇಕು ಮಕ್ಕಳು. ಯಾವುದೋ ಶಕ್ತಿ ನಮಗಿಂಥದ್ದೊಂದು ಸೇವೆ ಕೊಟ್ಟಿದೆ, ಕಳಿಸ್ಕೊಟ್ಟಿದೆ, ನಾವು ಧನ್ಯವಾದನೇ ಹೇಳಲ್ಲ. ನಮಗೊಂದು ಕಾಫಿ, ಪುಟ್ಟ ತಾಯಿ ಧನ್ಯವಾದ, ನನ್ನ ಮಗಳು, ನನ್ನ ಮಗ, ನನ್ನ ಸೊಸೆ, ನನ್ನ ಅಳಿಯ, ಈ ರೀತಿ ಎಲ್ಲರೂ ಇದ್ದಾರೆ. ಎಲ್ರಿಗೂ ಒಂದು ಧನ್ಯವಾದ. ಸುತ್ತಮುತ್ತ ನಮಗೆ ಕಾಣದ ಈ ನೀರು, ಈ ಮಳೆ, ಈ ಪ್ರಕೃತಿ, ನನಗೆ ಈ ಶಕ್ತಿ ಕೊಟ್ಟಿದೆಯಾ ಭಗವಂತ, ಧನ್ಯವಾದ. ನನ್ನ ಕರ್ತವ್ಯ ಮಾಡೋಕೆ ನನಗೆ ಶಕ್ತಿ ಕೊಡು, ಇನ್ನಷ್ಟು ಒಳ್ಳೇದಾಗಿ ಮಾಡೋದಕ್ಕೆ ಶಕ್ತಿ ಕೊಡು. ಈ ರೀತಿ ಕೈ ಮುಚ್ಕೊಂಡು ಕೂತ್ಕೊಳ್ಳಿ, ಇಲ್ಲ ಈ ರೀತಿ ಕೈ ಇಟ್ಕೊಂಡು ಕೂತ್ಕೊಳ್ಳಿ. ನಿಮ್ಮ ಪಾಡಿಗೆ 10 ನಿಮಿಷ ಕಣ್ಣು ಮುಚ್ಕೊಳ್ಳಿ, ಕಣ್ಣು ತೆಗಿಬೇಡಿ. 10 ರಿಂದ 12 ನಿಮಿಷ ಶ್ರೀರಾಮ ಶ್ರೀರಾಮ ಅದನ್ನು ಒಂದು ಕಡೆ ನಿಲ್ಲಿಸ್ಕೊಳ್ಳೋಕೆ ಟ್ರೈ ಮಾಡಿ. ನೋಡಿ, ಅಲ್ಲೊಂದು ಅದ್ಭುತ ಶಕ್ತಿಗಳ ಸಂಯೋಜನೆ ನಡೆಯುತ್ತೆ. ಒಂದು 21 ದಿನ, ಒಂದು 48 ದಿನ ನೀವೇನ್ ಮಾಡಬೇಕು, ನಿನಗಿಂತ ಇವತ್ತು ಇನ್ನೊಂದು ಹೆಜ್ಜೆ ಜಾಸ್ತಿ ಇಡ್ತಾನೆ, ಇನ್ನೊಂದೊಳ್ಳೆ ಮಾತು ಮಾತಾಡ್ತಾನೆ, ಇನ್ನೊಂದೊಳ್ಳೆ ಕೆಲಸ ಮಾಡ್ತಾನೆ, ಒಂದು ತಪ್ಪು ಕಡಿಮೆ ಮಾಡ್ತಾನೆ, ಒಂದು ಸುಳ್ಳು ಕಡಿಮೆ ಮಾಡ್ತಾನೆ, ಒಂದು ಕೆಟ್ಟ ಭಾಷೆ ಕಡಿಮೆ ಮಾತಾಡ್ತಾನೆ. ಆಗೋಲ್ಲ, ನಾವು ಮನುಷ್ಯರಪ್ಪ. ಸುತ್ತಮುತ್ತ ಪ್ರಯೋಜನ, ಪ್ರಭಾವ ನಮ್ಮನ್ನ ಎಳೆಯುತ್ತೆ, ಸೆಳೆಯುತ್ತೆ. ಸುನಾಮಿ ಇದು. ಯಾವಾಗ ನಾವು ಕ್ರುದ್ಧರಾಗ್ಬಿಡ್ತೀವೋ ಗೊತ್ತಿಲ್ಲ, ಯಾವಾಗ ಏನ್ ಮಾಡ್ತೀವೋ ಗೊತ್ತಿಲ್ಲ. ಯಾವ ಕ್ಷಣಕ್ಕೆ ನೋಡಿ, ನಿನ್ನೆನೋ ಮೊನ್ನೆನೋ ಆತ್ಮಹತ್ಯೆ ಮತ್ತೆ ಮಾಡ್ಕೊಬಿಟ್ಟಿದ್ದಾರೆ. ಸಾಲದ ವಿಚಾರ, ಹೋಗ ಏನ್ ತಗೋತೀವ ತಗೋ ಅಂತ ಹೇಳ್ಬಿಟ್ಟು ಗಂಡ ಹೆಂಡತಿ ಮಕ್ಕಳು ಮನೆನೆಲ್ಲ ಬಿಟ್ಟು ಅಲಹಾಬಾದಿಂದ ಬಂದಿದ್ರಂತೆ ಪೆದ್ದುಗಳು. ನಮ್ ಧರ್ಮಸ್ಥಳದಲ್ಲಿ ನೋಡಿ, ವಿಶೇಷ ಪ್ರಸಾದ 2 ಹೊತ್ತು ಆನಂದವಾಗಿ ಮಠ ಇದೆ ಅಲ್ಲೇ. ಅಲ್ಲೊಂದು ಸೇವೆ ಮಾಡ್ಕೊಂಡು ಇರ್ತಾನೆ ಅಂದ್ರೆ ಕೊಡ್ತಾರೆ. ಮಾದೇಶ್ವರನ ಕೊಪ್ಪಲು, ಅಯ್ಯೋ ನನ್ನ ಮಾದಪ್ಪ, ಅಯ್ಯೋ ನನ್ನ ನಂಜುಂಡೇಶ್ವರ, ಸಾಕು ನಮ್ಮ ಮಂತ್ರಾಲಯ ಕ್ಷೇತ್ರ. ಅದಕ್ಕೆ ಅಂಥವ್ರಿಗೆ ಅಂತ ಇಟ್ಟಿರೋದಪ್ಪ ಅದು. ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೇನೆ, ದೀನ ನಾನು, ಬಂಧು ನೀನು ಅಂತ. ಸಾಕಲ್ವಾ? ಕಾರಣ ಏನ್ ಹೇಳಿ? ಉದ್ವಿಗ್ನತೆ, ಪ್ರಚೋದನೆ. ಸೊ ಬೆಳಿಗ್ಗೆ ಈ ತರ ಧ್ಯಾನ ಮಾಡ್ಕೊಂಡಿದ್ರೆ ಭಯ ಆಗ್ತಿರ್ಲಿಲ್ಲ, ಆತಂಕ ಅನ್ನಿಸ್ತೇ. ಹೋಗೋ, ಮನೆ ಹೋದ್ರೆ ಹೋಗ್ಲಿ, ಆಸ್ತಿ ಹೋದ್ರೆ ಹೋಗ್ಲಿ, ನನ್ನ ಹೆಂಡತಿ ಮಕ್ಳಿದಾರೆ ಆನಂದವಾಗಿ. ಶಿವ ನೀನ್ ಇಟ್ಟಾಗೆ ಅಂತ ಹೊರಟ್ರೆ ಸಾಕು, ಹಾಕೋರು 100 ಜನ ಇದ್ದಾರೆ. ಛತ್ರದ ಮನೆ ಇವತ್ತಿಗೂ ಬೆಂಗಳೂರಲ್ಲಿ ಫೇಮಸ್. ಇವತ್ತಿಗೂ ರಾತ್ರಿ 12 ಗಂಟೆಗೆ ಹೋದ್ರೆ ಆ ಛತ್ರದ ಮನೇಲಿ ಪ್ರಸಾದ ಇದೆ ಮಕ್ಕಳೇ, ಉಳ್ಕೊಳ್ಳೋ ವ್ಯವಸ್ಥೆ ಇದೆ. ಪುಣ್ಯಾತ್ಮರು ಯಾವ ದೊರೆನೂ ಕಟ್ಸಿಲ್ಲ, ಯಾವ ದೊರೆ ಕಟ್ಸಿಲ್ಲ. ಅವ್ರ ಹೆಸರಲ್ಲಿ ಏನೇನೋ ಮಾಡ್ತಾರೆ, ಅವ್ರ ಹೆಸರಲ್ಲಿ ಒಂದು ಛತ್ರ ಕಟ್ಸಿಲ್ಲ. ನಿರಂತರವಾಗಿ 1000 ಜನಕ್ಕೆ ಈ ತರ ಬಂದವರು ಊಟ ಕೊಡಬೇಕು. ಮಧ್ಯರಾತ್ರಿ 12 ಗಂಟೆಲಿ ಬಂದವರಿಗೆ ಉಳ್ಕೊಳ್ಳೋಕೆ ಒಂದು ವ್ಯವಸ್ಥೆ, ಒಂದು ಇದು ಅಂತ. ಆ ಕಾಲದಲ್ಲಿ ತೋಂಟದಪ್ಪ ಛತ್ರ, ಈ ತರ ಏನೇನೋ ಛತ್ರಗಳು ಮಾಡೋರು.
ಅವಾಗ ಈ ಥರದ ಆತ್ಮಹತ್ಯೆಗಳೆಲ್ಲ ನಿಲ್ಲುತ್ತೆ. ಪುಣ್ಯ ಎಲ್ಲೋ ಪಾಪ ಅವ್ರಿಗೆ ಗೊತ್ತಿಲ್ಲ, ಗಾಬರಿಗಳು. ಎಲ್ಲರೂ ಬೆಳಿಗ್ಗೆ ಎದ್ದು ಈ ಥರ ಕೂತ್ಕೊಳ್ಳಿ, ಒಂದು 10 ನಿಮಿಷ ವೀಕ್ನೆಸ್ ಅನ್ನು ಯೋಚನೆ ಮಾಡಿ. ನಿಮಗಿರೋ ಬಲಗಳನ್ನ, ಮಗು ಇದೆ, ಹೆಂಡತಿ ಇದೆ, ಭಗವಂತ ಅವರನ್ನ ಕಾಪಾಡೋ ಶಕ್ತಿ ಕೊಡು. ಪ್ರಾರ್ಥನೆ ಮಾಡಿ. ಯಾರ್ಯಾರನ್ನೋ ಹೋಗ್ಬೇಡ್ರೋ ದಡ್ಡಪ್ಪಂದ್ರ. ನಮ್ಮ ಒಳಗಡೆ ಇರೋ ಭಗವಂತನನ್ನ ಉದ್ವಿಗ್ನ ಮಾಡಿ ಆ ಶಕ್ತಿಯನ್ನ, ಅಯ್ಯೋ ಈ ಇಡ, ಈ ಪಿಂಗಳ, ಈ ಶಕ್ತಿಯನ್ನು ಉದ್ವಿಗ್ನ ಮಾಡಿದ್ರೆ ಎಷ್ಟು ಶಕ್ತಿ ಬರುತ್ತೆ ಗೊತ್ತಾ? 60 ವ್ಯಕ್ತಿ 20 ಆಗಬಲ್ಲ, ಅದಕ್ಕೆ ಸಾಕ್ಷಿ ನಾನೇ. ಅಷ್ಟು ಶಕ್ತಿ ಇದೆ. ಏನ್ ಬೇಕಾದ್ರೂ ಮಾಡ್ಬೋದು ನೀವು. ನಿಮ್ಮ ವಜ್ರ ಮುಷ್ಟಿಲ್ ಹಿಂಗೆ ಇಟ್ಕೋಬಹುದು. ಪೆದ್ದುಗಳು ನೀವು ಗಾಬರಿ ಪಟ್ಕೊ. ಕರ್ಕಾಟಕ ವಿದ್ಯಾರ್ಥಿಗಳು, ನೀವು ಏಕಾಗ್ರತೆಯಿಂದ ಮುಂದಕ್ಕೆ ಹೆಜ್ಜೆ ಹಾಕಿ ಸಕ್ಸಸ್. ಸಿಂಹ ರಾಶಿ, ಚಂದ್ರ ಚೆನ್ನಾಗಿದ್ದಾನೆ, ಬಟ್ ಅತಿ ಬುದ್ಧಿ, ತುಂಬಾ ಲೆಕ್ಕಾಚಾರದ ಬುದ್ಧಿ. ನಾನೇ ಬುದ್ಧಿವಂತ, ನನಗೆ ಎಲ್ಲ ಗೊತ್ತಿದೆ. ಇಲ್ಲ ಮಕ್ಕಳೇ, ನಮಗೆ ಮೀರಿದ ಶಕ್ತಿಗಳಿದ್ದಾವೆ, ನಮಗೆ ಮೀರಿದ ಜ್ಞಾನ ಭಂಡಾರ ಇದೆ. ಕೆಲವೊಂದು ಸಮಯ ನಮ್ಮಲ್ಲಿ ಆ ಥರದ್ದೊಂದು ಬರುತ್ತೆ. ಶರಣಾರ್ಥಿ ಅನ್ಕೊಂಡು ಹೋಗಿ ಇವತ್ತೆಲ್ಲ ಗೆಲುವು ನಿಮ್ಮದು. ಇನ್ನು ಕನ್ಯಾ ರಾಶಿ, ನಿಮ್ಮ ಅಡ್ವೈಸ್ ಬೇರೆಯವ್ರಿಗೆ ವರ್ಕ್ ಆಗುತ್ತೆ ಇವತ್ತು. ನಿಮ್ಮ ಗೈಡೆನ್ಸ್ ಬೇರೆಯವ್ರಿಗೆ ವರ್ಕ್ ಆಗುತ್ತೆ ಅದ್ಭುತವಾಗಿ. ಗೋ ಎಟ್. ತುಲಾ ರಾಶಿ, ಬೇರೆಯವರ ಮಾತು ನೀವು ಸ್ವಲ್ಪ ಕೇಳಬೇಕಾಗುತ್ತೆ. ಒಡ ಹುಟ್ಟಿದವ್ರದ್ದು, ಹತ್ತಿರದವರು ಸಕ್ಸಸ್ ಪಡಿತೀವಿ. ಬೇರೆಯವ್ರ ಮಾತು ಅನುಭವ ಕೇಳಿ ಏನು ಮಾಡ್ಬೇಕಂದು ಒಂದು 10 ಬಾರಿ 10 ಜನರ ಹತ್ರ ಕೇಳಿ 10 ದಿನ ಡಿಲೇ ಮಾಡಿ. ಏನಾಗುತ್ತೆ? ಏನೂ ಆಗೋಲ್ಲ. ಇನ್ನೊಂದಷ್ಟು ನೀವು ಪಾಲಿಶ್ ಮಾಡ್ಕೊಂಡು ಬರ್ತೀರಿ ಅಷ್ಟೇ. ವೃಶ್ಚಿಕ ರಾಶಿ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಮಾತಿಗೆ ಸಂಬಂಧಿತ ವೃತ್ತಿ, ಕನ್ಸಲ್ಟೆನ್ಸಿ, ಟೆಲಿಕಾಲಿಂಗ್, ಮಾರ್ಕೆಟಿಂಗ್, ಸೇಲ್ಸ್, ಅಡ್ವರ್ಟೈಸಿಂಗ್, ಈವೆಂಟ್ ಮ್ಯಾನೇಜ್ಮೆಂಟ್, ಟೆಕ್ನಿಕಲ್ ಲೈನ್, ಇವುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಅದ್ಭುತ ಅವಕಾಶ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ, ಬುಧ ನಿಮ್ಮನೇಲೇ ಇದ್ದಾನೆ. ಯಂತ್ರ, ಮಂತ್ರ, ತಂತ್ರ, ಪೂಜಾ, ಹೋಮ, ಹವನ, ಜ್ಯೋತಿಷ್ಯ, ಆಗಮ, ಪೌರೋಹಿತ್ಯ, ಈ ರೀತಿ ವೈದಿಕ ನಿಯಮದ ಪೂಜಾ ವಿಧಾನ, ಕೆಲಸ ಕಾರ್ಯ ವ್ಯವಸ್ಥೆಯಲ್ಲಿರೋರಿಗೆ ವಿಶೇಷ ಅಭಿವೃದ್ಧಿ. ಮಕರ ರಾಶಿ, ಬುಧಂ ಬುದ್ಧಿಯಂ ಕೆಡುಪಾನ್, ಮಲಗ್ಬಿಟ್ಟಿದ್ದಾನೆ, ಹುಷಾರು. ಬೇರೆ ಬೇರೆ ವ್ಯವಹಾರ, ಬೇರೆ ಬೇರೆ ಅಡ್ಡದಾರಿಯ ವ್ಯವಹಾರ, ಅಡ್ಡದಾರಿಯ ಕೆಲಸ, ಅಡ್ಡದಾರಿಯ ಚಿಂತನೆ, ಅಡ್ಡದಾರಿಯ ದಾರಿ, ಈ ಥರದ್ದು ಬೇರೆಯವರಿಂದ ದಾರಿ ತಪ್ಪಿಸೋದು ಕೆಲವೊಂದುಂಟು. ಹುಷಾರಾಗಿರಿ, ನಂಬಬೇಡಿ. ಮಲಗ್ಬಿಟ್ಟಿದ್ದಾನೆ, ಆತ್ಮಕಾರಕನು ಅಲ್ಲಿ ಮಲಗಿರೋದ್ರಿಂದ ತಲೆ ಕೆಡಿಸೋದು ಸ್ವಲ್ಪ ಜಾಸ್ತಿ. ಆದರೂ ಅನುಭವಸ್ಥರನ್ನ ಕೇಳಿ ಮುಂದಕ್ಕೆ ಹೆಜ್ಜೆ ಹಾಕಿ ಸೋಲಿಲ್ಲ. ಇನ್ನು ಕುಂಭರಾಶಿ, ಲಾಭದಲ್ಲಿರ್ತಕ್ಕಂಥ ಬುದ್ಧಿ, ಧನಸ್ಥಾನದಲ್ಲಿರ್ತಕ್ಕಂಥ ಬುಧ, ವೃತ್ತಿ, ಉದ್ಯೋಗ, ವ್ಯವಹಾರ, ಓಡಾಟ, ಸುತ್ತಾಟ, ಅದ್ಭುತ ಪ್ರಗತಿ ಆಗತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಬರವಣಿಗೆ, ಪೇಂಟಿಂಗ್, ಲೇಖನ, ಪುಸ್ತಕ, ಮುದ್ರಣ, ಮಾಧ್ಯಮ, ಮಾತುಗಾರಿಕೆ, ಸೇಲ್ಸು, ಕಮ್ಯುನಿಕೇಶನ್, ಲಿಟ್ರೇಚರ್, ಕಾನೂನು ಪಂಡಿತರು, ಲಾಯರ್ಸು, ಜಡ್ಜ್ಗಳು, ಅಡ್ವೈಸರ್ಸು, ಅದ್ಭುತವಾದಂಥ ಪ್ರಗತಿ. ಮೀನರಾಶಿ, ಚಂದ್ರ ವಿಶೇಷವಾಗಿ ಬುಧನ್ ಸಾರದಲ್ಲಿದ್ದು ಬುಧ ಪ್ರಬಲವಾಗಿದ್ದಾನೆ. ನಿಮ್ಮಿಂದ ಬೇರೆಯವರಿಗೆ ಲಾಭ, ನಿಮ್ಮ ಗೈಡೆನ್ಸು, ನಿಮ್ಮ ಮಾರ್ಗದರ್ಶನ, ಲೈಕ್ ಚಾರ್ಟರ್ಡ್ ಅಕೌಂಟೆಂಟ್, ಡಾಕ್ಟರ್ಸು, ಇಂಜಿನಿಯರ್ಸು, ಸ್ಪಿರಿಚುವಲ್ ಪರ್ಸನ್ಸು, ಅಸ್ಟ್ರಾಲಜರ್ಸು, ಈ ವಿಭಾಗಗಳಲ್ಲಿ ಯಾವುದೇ ಒಂದು ಪ್ರೊಫೆಷನಲ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ನಿಮ್ಮಿಂದ ಬೇರೆಯವ್ರಿಗೆ ಗೈಡೆನ್ಸ್, ದಾರಿ ಆಗ್ತಕ್ಕಂಥದ್ದು, ಅದರ ಅಂತಹ ಒಂದು ವೃತ್ತಿ ಉದ್ಯೋಗ ತುಂಬ ಅನುಕೂಲ ಹಾಗೂ ಸಕ್ಸಸ್ ಕೊಡತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.